ಪ್ರೀತಿಯ ವಿದ್ಯಾರ್ಥಿಗಳೇ, ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ 10ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ವಾರ್ಷಿಕ ಪರೀಕ್ಷೆ 28/3/2026 ನಡೆದ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುತ್ತಾ ಹೋಗೋಣ. ಫಸ್ಟ್ ಮೈನ್, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. 8 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 8 ಅಂಕ. ಮೊದಲನೇ ಪ್ರಶ್ನೆ, ಒಂದು ಅಸಂಭವ ಘಟನೆಯ ಸಂಭವನೀಯತೆಯು ಏನಾಗಿರುತ್ತೆ? ಸೊ ಅಸಂಭವ ಘಟನೆ ಅಂದರೆ 0 ಆಗಿರುತ್ತೆ. ಆಪ್ಷನ್ ಬಿ 0 ಸರಿಯಾದ ಉತ್ತರ. 1ನೇ ಪ್ರಶ್ನೆಗೆ ಆಪ್ಷನ್ ಬಿ 0. ಸೊ ಫಸ್ಟ್ ಮೈನ್ 1ನೇ ಪ್ರಶ್ನೆಗೆ ಆಪ್ಷನ್ ಬಿ =0 ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ 2, ಕೋಸಿಕೆಂಟ್ ಥೀಟಾ =5/3 ಆದಾಗ ಸೈನ್ ಥೀಟಾದ ಬೆಲೆಯು? ಕೋಸಿಕೆಂಟ್ ಥೀಟಾದ ರೆಸಿಪ್ರೋಕಲ್ಲು ಸೈನ್ ಥೀಟಾ ಆಗುತ್ತೆ. ವ್ಯುತ್ಕ್ರಮದಲ್ಲಿ ಬರೀಬೇಕು. ಸೊ 5/3ನ 3/5 ಅಂತ ಬರೆದ್ರೆ ಮುಗೀತು. ಸೊ 3/5 ಎಲ್ಲಿದೆ? ಸೊ 3/5 ಆಪ್ಷನ್ ಡಿ 3/5 ಅಲ್ಲಿದೆ. ಆಪ್ಷನ್ ಡಿ 3/5. ಹಾಗಾಗಿ 2ನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ. ಕೊಸಿಕೆಂಟ್ ಥೀಟಾ =5/3 ಆದರೆ ಸೈನ್ ಥೀಟಾ ಅದನ್ನು ರಿವರ್ಸ್ ಬರೀಬೇಕು, 3/5 ಆಗುತ್ತೆ. ಹಾಗಾಗಿ ಆನ್ಸರ್ ಆಪ್ಷನ್ ಡಿ 3/5 ಆಗಿದೆ. 3ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣವು ಅಂತ ಇದೆ. ಸೊ ಇಲ್ಲಿ ಘಾತಸೂಚಿ ಮೈನಸ್ ಇರೋದ್ರಿಂದ ವರ್ಗ ಸಮೀಕರಣ ಅಲ್ಲ. ಇಲ್ಲಿ ಸ್ಕ್ವಯರ್ ಇಲ್ಲ, ಹಾಗಾಗಿ ಇದು ವರ್ಗ ಸಮೀಕರಣ ಅಲ್ಲ. ಇಲ್ಲಿ ಕ್ಯೂಬ್ ಇದೆ, ಇದು ವರ್ಗ ಸಮೀಕರಣ ಅಲ್ಲ. ಹಾಗಾಗಿ ಆಪ್ಷನ್ ಸಿ x² - 5x + 6 = 0 ಇದು ವರ್ಗ ಸಮೀಕರಣ ಆಗಿದೆ. 3ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ. ಪ್ರಶ್ನೆ 3, ಆಪ್ಷನ್ ಸಿ x² - 5x + 6 = 0 ಈಸ್ ದ ರೈಟ್ ಆನ್ಸರ್. 4ನೇ ಪ್ರಶ್ನೆ, a1x + b1y + c1 = 0 ಮತ್ತು a2x + b2y + c2 = 0 ಈ ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ a1/a2 ≠ b1/b2 ಆದರೆ ಸಮೀಕರಣಗಳು ಏನಾಗಿರುತ್ತೆ? ಸೊ ಛೇದಿಸುವ ರೇಖೆ ಆಗಿರೋದ್ರಿಂದ ಇದು ಅನನ್ಯ ಪರಿಹಾರವನ್ನು ಅಥವಾ ಒಂದೇ ಒಂದು ಪರಿಹಾರವನ್ನು ಹೊಂದಿರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅನನ್ಯ ಪರಿಹಾರವನ್ನು ಹೊಂದಿರುತ್ತದೆ. ಸರಿಯಾದ ಉತ್ತರ ಆಗಿದೆ. ಯಾವುದೇ ಪರಿಹಾರವನ್ನು ಹೊಂದಿಲ್ಲ ಅಂದರೆ ರೇಖೆಗಳು ಸಮಾಂತರವಾಗಿರುತ್ತವೆ. ಸೊ 3 ಪರಿಹಾರಗಳನ್ನು ಹೊಂದಿದೆ. ಸೊ ಇದಕ್ಕೆ ಏನೂ ಇರಲ್ಲ. ಅಪರಿಮಿತ ಸಂಖ್ಯೆ ಪರಿಹಾರ ಅಂದರೆ ರೇಖೆಗಳು ಐಕ್ಯಗೊಂಡಿವೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ. 4ನೇ ಪ್ರಶ್ನೆಗೆ ಆಪ್ಷನ್ ಎ ಅನನ್ಯ ಪರಿಹಾರವನ್ನು ಹೊಂದಿರುತ್ತವೆ. ಪ್ರಶ್ನೆ 5, ಆರ್ ಮಾನ ತ್ರಿಜ್ಯವನ್ನು ಹೊಂದಿರುವ ಗೋಳದ ಘನಫಲ ಕೇಳಿದರೆ. ಸೊ ಗೋಳದ ಘನಫಲ ಅಂದರೆ 4/3 πr³ ಇಲ್ಲಿದೆ, ಆಪ್ಷನ್ ಸಿ ಅಲ್ಲಿದೆ. ಸೊ 5ನೇ ಪ್ರಶ್ನೆಗೆ 4/3 πr³ ಘನಮಾನ, ಆಪ್ಷನ್ ಸಿ ಸರಿಯಾದ ಉತ್ತರ. 5ನೇ ಪ್ರಶ್ನೆಗೆ ಆಪ್ಷನ್ ಸಿ 4/3 πr³ ಘನಮಾನಗಳು. ಪ್ರಶ್ನೆ 6, ಒಂದು ಸಮಾಂತರ ಶ್ರೇಣಿಯಲ್ಲಿ an = 2n + 1 ಆದಾಗ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವು ಎಷ್ಟು ಅಂತ ಕೇಳಿದರೆ. ಇದನ್ನ ಲೆಕ್ಕ ಮಾಡಬೇಕು. ಎಷ್ಟು ಬರುತ್ತೆ ಅಂತ ನೋಡೋಣ. ಸೊ an = 2n + 1. ಸೊ n ಜಾಗದಲ್ಲಿ 1ಅನ್ನು ಕೊಡೋಣ. a1 ಆಗುತ್ತೆ = 2, n ಅಂದರೆ 1 + 1, 2 × 1 2 + 1 2 + 1 ಅಂದರೆ 3, a1 3 ಬರುತ್ತೆ. ಸೊ n ಜಾಗದಲ್ಲಿ ಈಗ 2ನ ಕೊಡೋಣ. ಇಲ್ಲಿ 2 ಕೊಡಬೇಕು, ಇಲ್ಲಿ 2 ಕೊಡಬೇಕು. a2 = 2 × 2 + 1, 2 × 2 ಅಂದರೆ 4 + 1 = 5, a2 5 ಬರುತ್ತೆ. a1 3, a2 5. ನಮಗೆ ಸಾಮಾನ್ಯ ವ್ಯತ್ಯಾಸ ಡಿ ಬೇಕು. 2ನೇ ಪದದಲ್ಲಿ 1ನೇ ಪದನ ಕಳೀರಿ. a2 - a1 5 - 3. ಸೊ ಡಿ = 2 ಆಗುತ್ತೆ. ಹಾಗಾಗಿ 6ನೇ ಪ್ರಶ್ನೆಗೆ ಆಪ್ಷನ್ ಬಿ 2 ಸರಿಯಾದ ಉತ್ತರ ಆಗಿದೆ. 6ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ. ಹಾಗಾಗಿ 6ನೇ ಪ್ರಶ್ನೆಗೆ ಆಪ್ಷನ್ ಬಿ 2 ಇದು ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ 7, 2, 3 ಮತ್ತು 4, 7 ಈ ಬಿಂದುಗಳನ್ನು ಸೇರಿಸುವ
ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳು ಯಾವುದು ಅಂತ ಕೇಳಿದ್ರೆ, ಸೊ ಮಧ್ಯಬಿಂದು ಸೂತ್ರ ಬಳಸಿ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿಯಬೇಕಾಗುತ್ತೆ. ಸೊ 4 ಆಪ್ಷನ್ಸ್ ಇದೆ. ಸೂತ್ರವನ್ನು ಯಾವ ರೀತಿ ಮಾಡಬೇಕು ಅಂತ ನೋಡೋಣ. 7ನೇ ಪ್ರಶ್ನೆಗೆ 2,3 ಇದನ್ನು x1 ಇದನ್ನು y1 ಅಂತ ತಗೊಳ್ಳಿ. 4,7 ಇದನ್ನ x2 ಇದನ್ನ y2 ಅಂತ ತಗೊಳ್ಳಿ. ಮಧ್ಯಬಿಂದು ಸೂತ್ರವನ್ನು ಹಾಕಿ p of x, y is equal to bracket of x2 plus x1/2, y2 plus y1/2. x2 ಅಂದರೆ 4, x1 ಅಂದರೆ 2, 4 plus 2/2, y2 ಅಂದರೆ 7, y1 ಅಂದರೆ 3, 7 plus 3/2, 4 plus 2 ಅಂದರೆ 6/2, 7 plus 3 ಅಂದರೆ 10/2, 6/2 ಅಂದರೆ 3, 10/2 ಅಂದರೆ 5. 3,5 ಅನ್ನೋದು ಸರಿಯಾದ ಉತ್ತರ. ಆಪ್ಷನ್ ಯಾವುದಕ್ಕೆ ಬರುತ್ತೆ ಅಂದರೆ ಆಪ್ಷನ್ ಎ. ಆಪ್ಷನ್ ಎ 3,5 ಸರಿಯಾದ ಉತ್ತರ ಆಗಿದೆ. 7ನೇ ಪ್ರಶ್ನೆಗೆ ಆಪ್ಷನ್ ಎ 3,5. ಸೊ 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 3,5 ಆಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ 8ಗೆ ಬರೋಣ. ತ್ರಾಪಿಜ್ಯ ABCDಯಲ್ಲಿ AB ಸಮಾನಾಂತರ DC ಮತ್ತು P, Qಗಳು ಕ್ರಮವಾಗಿ AD ಮತ್ತು BC ಬಾಹುಗಳ ಮೇಲಿನ ಬಿಂದುಗಳು. PQ ಸಮಾನಾಂತರ DC, PD 18 ಸೆಂಟಿಮೀಟರ್, BQ 35 ಸೆಂಟಿಮೀಟರ್, QC 15 ಸೆಂಟಿಮೀಟರ್ ಆದರೆ ADಯ ಉದ್ದವು ಎಷ್ಟು? ಚಿತ್ರವನ್ನು ಗಮನಿಸಿ. ABCD ತ್ರಾಪಿಜ್ಯದಲ್ಲಿ ABಯು DCಗೆ ಸಮಾನಾಂತರವಾಗಿದೆ, ಹಾಗೆ PQ DCಗೆ ಸಮಾನಾಂತರವಾಗಿದೆ. ಹಾಗಾದರೆ ಸಮಾನಾಂತರವಾಗಿರೋದ್ರಿಂದ A, B ಮತ್ತು D ಈ ತ್ರಿಭುಜದಲ್ಲಿ PR ರೇಖೆಯೂ ಸಹ ಏನಾಗಿರುತ್ತೆ, DCಗೆ ABಗೆ PR ರೇಖೆ ಸಮಾನಾಂತರವಾಗಿರುತ್ತೆ. ಹಾಗಾಗಿ ಥೇಲ್ಸ್ ಪ್ರಮೇಯವನ್ನು ಅಪ್ಲೈ ಮಾಡಿ ನಾವಿಲ್ಲಿ ಲೆಕ್ಕವನ್ನು ಮಾಡ್ಬೋದು. ಹಾಗೆ ABಯು PQಗೆ ಸಮಾನಾಂತರವಾಗಿದೆ, PQ DCಗೆ ಸಮಾನಾಂತರವಾಗಿದೆ. ಸೊ AP ಡಿವೈಡ್ಸ್ PD, BQ ಡಿವೈಡ್ಸ್ QC ಮಾಡಿದರೆ ನಮಗೆ AP ಸಿಗುತ್ತೆ. ಸೊ AP ಮತ್ತು PDನ ಸೇರಿಸಿದರೆ AD ಸಿಗುತ್ತೆ. ಯಾವ ರೀತಿ ಮಾಡಬೇಕಂತ ನೋಡೋಣ. ಆನ್ಸರ್ ಎಷ್ಟು ಬರುತ್ತೆ ಅಂತ ನೋಡೋಣ. ಸೊ ಇಲ್ಲಿ AB DCಗೆ ಸಮಾನಾಂತರವಾಗಿದೆ, PQ ಆಲ್ಸೋ ಪ್ಯಾರಲಲ್ ಟು DC. ಹಾಗಾಗಿ ಸೊ AP ಡಿವೈಡ್ಸ್ PD ಅಂತ ಬರಿಬೋದು, BQ ಡಿವೈಡ್ಸ್ QC ಅಂತ ಬರಿಬೋದು. ಸೊ AP ಗೊತ್ತಿಲ್ಲ, ಹಾಗೆ ಬರ್ದೇನೆ. PD 18 ಇದೆ, ಸೊ BQ 35, QC 15 ಇದೆ. ಸೊ ಓರೆ ಗುಣಾಕಾರ ಮಾಡಿ ನಮಗೆ AP ಎಷ್ಟು ಸಿಗುತ್ತೆ? 42 ಸಿಗುತ್ತೆ. ಸೊ 42ಕ್ಕೆ ಈ 18ಅನ್ನು ಕೂಡಿಸ್ಬೇಕು, ಆವಾಗ ನಮಗೆ AD ಸಿಗುತ್ತೆ. AP is equal to 7 into 6. ಸೊ 7 6 42, AP 42 ಇದೆ. ಸೊ AD ಬೇಕು, AP ಪ್ಲಸ್ PDನ ಕೂಡಿಸ್ಬೇಕು. ಸೊ AP 42, PD ಅಂದರೆ 18. ಸೊ ಎರಡನ್ನು ಕೂಡಿಸಿ 60 ಸೆಂಟಿಮೀಟರ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ 60 ಸೆಂಟಿಮೀಟರ್ ಸರಿಯಾದ ಉತ್ತರ ಆಗಿದೆ. 8ನೇ ಪ್ರಶ್ನೆಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ 60 ಆಗಿದೆ. ಸೊ ಫಸ್ಟ್ ಮೈನ್ ಕಂಪ್ಲೀಟ್ ಆಗುತ್ತೆ. ಈಗ ಸೆಕೆಂಡ್ ಮೈನಿಗೆ ಬರೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. 8 ಪ್ರಶ್ನೆ, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 8 ಅಂಕ. ಸೊ ಅದರಲ್ಲಿ 9ನೇ ಪ್ರಶ್ನೆ ನೋಡೋಣ. ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಅಂತ ಪ್ರಶ್ನೆ ಇದೆ. ಸೊ ಉತ್ತರವನ್ನು ನೋಡೋಣ. ಸೊ 9ನೇ ಪ್ರಶ್ನೆಗೆ ಉತ್ತರ ಅಂಕಗಣಿತದ ಮೂಲ ಪ್ರಮೇಯ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ. ಸೊ ಇದು ಅಂಕಗಣಿತದ ಮೂಲ ಪ್ರಮೇಯ ಆಗಿದೆ. ಅಂದರೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ನಾವು ವ್ಯಕ್ತಪಡಿಸ್ಬೋದು. ಈ ಅಪವರ್ತಿಸುವಿಕೆ ಏನಾಗಿರುತ್ತೆ ಅಂದರೆ ಅವಿಭಾಜ್ಯಗಳು ಅಪವರ್ತಿಸ್ತಕ್ಕಂಥ ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತೆ. ಅಂದರೆ ಅಪವರ್ತನಗಳು ಹಿಂದೆ ಮುಂದೆ ಆಗಿರ್ಬೋದು ಅಷ್ಟೇ, ಆದರೆ ಹಿಂದೆ ಮುಂದೆ ಒಂದೇ ರೀತಿ ಆಗಿರುತ್ತೆ ಅಂತ. ನಾವು ಹಿಂದೆ ಮುಂದೆ ಬರೆದ್ರೂ ಅಪವರ್ತನಗಳು ಒಂದೇ ರೀತಿ ಆಗಿರುತ್ತೆ. ಸೊ ಇದನ್ನು ನಾವು ಅಂಕಗಣಿತದ ಮೂಲ ಪ್ರಮೇಯ ಅಂತೇಳಿ ಕರಿತೀವಿ. 10ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಎ ಮತ್ತು ಕೊನೆಯ ಪದ AN ಆದರೆ
ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂತ ಇದೆ. ಮೊದಲ ಪದ ಎ, ಕೊನೆಯ ಪದ ಎ ಏನಿದೆ, n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಬರೀಬೇಕು. ಸೊ ಸೂತ್ರವನ್ನು ನೋಡೋಣ. ಸೊ 10ನೇ ಪ್ರಶ್ನೆಗೆ ಉತ್ತರ Sn = n/2 ಬ್ರಾಕೆಟ್ ಆಫ್ a ಪ್ಲಸ್ an. ಇದು ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 11ನೇ ಪ್ರಶ್ನೆ, ಒಂದು ಘನ ಬಹುಪದೋಕ್ತಿಯ ಮಹತ್ತಮ ಘಾತವನ್ನು ಅಥವಾ ಡಿಗ್ರಿ ಬರೆಯಿರಿ. ಘನ ಬಹುಪದೋಕ್ತಿಯ ಮಹತ್ತಮ ಘಾತ 3 ಆಗಿರುತ್ತೆ, ಡೈರೆಕ್ಟಾಗಿ ಬರಿಬೋದು. ಸೂತ್ರವನ್ನು ನೋಡೋಣ. ಒಂದು ಘನ ಬಹುಪದೋಕ್ತಿಯ ಮಹತ್ತಮ ಘಾತ 3 = 3. ಸರಿಯಾದ ಉತ್ತರ. ಸೊ 12ನೇದು, ಚಿತ್ರದಲ್ಲಿ ಡಿ ಮತ್ತು ಇಗಳು ಕ್ರಮವಾಗಿ ಎ ಬಿ ಮತ್ತು ಎ ಸಿ ಬಾಹುಗಳ ಮಧ್ಯಬಿಂದುಗಳು. ಡಿ ಮತ್ತು ಇ ಎ ಬಿ ಮತ್ತು ಎ ಸಿ ಬಾಹುಗಳ ಮಧ್ಯಬಿಂದುಗಳು. ಡಿ ಇ 4 ಸೆಂಟಿಮೀಟರ್ ಆದರೆ ಬಿ ಸಿಯ ಅಳತೆಯನ್ನು ಕಂಡುಹಿಡಿಯಿರಿ. ಡಿ ಇ 4 ಇದ್ದರೆ ಬಿ ಸಿ ಇದ್ದರೆ 2 ಇರುತ್ತೆ. ಯಾಕೆಂದರೆ ಸೊ ಎ ಬಿ ಮತ್ತು ಎ ಸಿಯ ಮಧ್ಯಬಿಂದುಗಳು ಡಿ ಇ ಆಗಿರೋದ್ರಿಂದ ಡಿ ಇಯು ಆಫ್ ಬಿ ಸಿ ಆಗಿರುತ್ತೆ. ಆರ್ ಬಿ ಸಿ = 2 ಟೈಮ್ಸ್ ಡಿ ಇ ಆಗಿರುತ್ತೆ. ಹಾಗಾಗಿ ಸೊ ಬಿ ಸಿ ಎಷ್ಟಾಗುತ್ತೆ ಅಂದರೆ ಡಿ ಇಯ 2 ಇರುತ್ತೆ. ಡಿ ಇ 4 ಇದ್ದರೆ ಬಿ ಸಿ 8 ಆಗುತ್ತೆ. ಹಾಗಾಗಿ 12ನೇ ಪ್ರಶ್ನೆಗೆ ಉತ್ತರ ಬಿ ಸಿ = 8 ಸೆಂಟಿಮೀಟರ್. ಸೊ 12ನೇ ಪ್ರಶ್ನೆಗೆ ಉತ್ತರ, ಡಿ ಮತ್ತು ಇಗಳು ಕ್ರಮವಾಗಿ ಎ ಬಿ ಮತ್ತು ಎ ಸಿ ಬಾಹುಗಳ ಮಧ್ಯಬಿಂದುಗಳು ಆಗಿರೋದ್ರಿಂದ ಸೊ ಡಿ ಇ 4 ಸೆಂಟಿಮೀಟರ್ ಇದ್ದರೆ ಬಿ ಸಿ ಇದರ ಡಿ ಇ 2 ಇರುತ್ತೆ. ಸೊ ಬಿ ಸಿ 8 ಸೆಂಟಿಮೀಟರ್ ಆಗುತ್ತೆ. ಒಂದು ವೇಳೆ ಬಿ ಸಿ ಕೊಟ್ಟಿದ್ರೆ ಬಿ ಸಿ ಅರ್ಧದಷ್ಟು ಡಿ ಇ ಇರುತ್ತೆ. ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಇದು ಮಧ್ಯಬಿಂದು ಪ್ರಮೇಯದ ಮೇಲೆ ಈ ಒಂದು ಲೆಕ್ಕವನ್ನು ಮಾಡ್ಬೋದಾಗಿದೆ. 13ನೇ ಪ್ರಶ್ನೆ, ಅಂಚಿನ ಉದ್ದ ಎ ಮಾನ ಇರುವ ಒಂದು ಚೌಕಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ. ಚೌಕಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಬರೀಬೇಕು. ಅಲ್ಲಿ ನಾವು ಉದ್ದ ಎ ಅನ್ನು ತಗೋಬೇಕು. 6a² ಈಸ್ ದ ರೈಟ್ ಆನ್ಸರ್. ಉತ್ತರ ಹೇಗೆ ಬರೆಯೋದು ಅಂತ ನೋಡೋಣ. 13ನೇದು, ಚೌಕಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ = 6a² ಚದರಮಾನಗಳು. ಇದು 13ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ 14, 4x + py + 8 = 0 ಮತ್ತು 4x + 4y + 2 = 0. ಈ ಸಮೀಕರಣಗಳು ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸಿದರೆ ಪಿ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. a1 b1 c1 a2 b2 c2 ಬೆಲೆಗಳನ್ನು ಬರ್ಕೊಂಡು ಸಮಾಂತರ ರೇಖೆಯ ಕಂಡೀಷನ್ಸ್ ಹಾಕ್ಕೊಂಡು ಪಿ ಬೆಲೆಯನ್ನು ಕಂಡುಹಿಡಿಯಬೇಕಾಗುತ್ತೆ. 14, 4x + py + 8 = 0. a1 ಅಂದರೆ 4, b1 ಅಂದರೆ p, c1 ಅಂದರೆ 8. ಸೊ 4x + 4y + 2 = 0. a2 ಅಂದರೆ 4, b2 ಅಂದರೆ 4, c2 ಅಂದರೆ 2. ಸಮಾಂತರವಾಗಿರ್ತಕ್ಕಂಥ ಕಂಡೀಷನ್ ಬರೆಯೋಣ. a1/a2 = b1/b2 is not equal to c1/c2. ಸೊ a1/a2 ಅಂದರೆ 4/4, b1/b2 ಅಂದರೆ p/4. ಸೊ 4 ಕ್ಯಾನ್ಸಲ್ ಆಗಿ 1 = p/4 ಆಗುತ್ತೆ. ಅಥವಾ ಓರೆ ಗುಣಾಕಾರ ಮಾಡಿ 4p × 4 × 4 4 ಕ್ಯಾನ್ಸಲ್, p = 4. ಸೊ ಪಿ ಬೆಲೆ 4 ಬರುತ್ತೆ. ಇದು 14ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ 15, ಕೆಳಗೆ ನೀಡಿರುವ ಸಂಚಿತ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ಮಧ್ಯಾಂಕವಿರುವ ವರ್ಗಾಂತರವನ್ನು ಬರೆಯಿರಿ. ಅಂಕಗಳು ವಿದ್ಯಾರ್ಥಿಗಳ ಸಂಖ್ಯೆ ಸಂಚಿತ ಆವೃತ್ತಿ. ಸೊ ಇಲ್ಲಿ ಮಧ್ಯಾಂಕ ಇರುವ ವರ್ಗಾಂತರ ಯಾವುದು? ಸೊ ವಿದ್ಯಾರ್ಥಿಗಳ ಸಂಖ್ಯೆ ಒಟ್ಟು 20 ಇದೆ. ಸೊ ಇದನ್ನು n/2 20/2 ಮಾಡಿದರೆ 10 ಬರುತ್ತೆ. ಸಂಚಿತ ಆವೃತ್ತಿಯಲ್ಲಿ 10 ಎಲ್ಲಿ ಬರುತ್ತೆ ಅಂದರೆ 14 ಬರುತ್ತೆ. ಹಾಗಾಗಿ ಈ 14ನಲ್ಲಿ ಮಧ್ಯಾಂಕ ಇರುತ್ತೆ. ಸೊ ಅದರ ವರ್ಗಾಂತರ ಯಾವುದಪ್ಪ ಅಂದರೆ 20ರಿಂದ 30 ಆಗಿದೆ. ಸೊ 15ಕ್ಕೆ ಆನ್ಸರು 20ರಿಂದ 30. ಸೊ n = 20, n/2 ತಗೊಂಡ್ರೆ 20/2 ದಟ್ ಈಸ್ = 10 ಆಗುತ್ತೆ. ಸೊ ಸಂಚಿತ ಆವೃತ್ತಿ 10 14ನಲ್ಲಿ ಬರೋದ್ರಿಂದ ಸೊ ಮಧ್ಯಾಂಕ ಇರುವ ವರ್ಗಾಂತರ ಏನಾಗುತ್ತೆ 20ರಿಂದ 30 ಆಗುತ್ತೆ. 15ನೇ ಪ್ರಶ್ನೆಗೆ 20ರಿಂದ 30 ಸರಿಯಾದ ಉತ್ತರ. ಪ್ರಶ್ನೆ 16, p(x = x + 5) ಎಂಬ ರೇಖಾತ್ಮಕ ಬಹುಪದೋಕ್ತಿಯ ನಕ್ಷೆಯು x ಅಕ್ಷವನ್ನು ಛೇದಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ. p(x = x + 5) ಎಂಬ ರೇಖಾತ್ಮಕ ಬಹುಪದೋಕ್ತಿಯ ನಕ್ಷೆ, ಈ ನಕ್ಷೆ x ಅಕ್ಷವನ್ನು ಎಲ್ಲಿ ಛೇದಿಸುತ್ತೆ ಅಂತ ಕೇಳಿದ್ದಾರೆ. ಸೊ ನಾವು ಇದನ್ನ ಶೂನ್ಯತೆ ಕಂಡುಹಿಡಿದ್ರೆ x + 5 = 0, x = -5 ಆಗುತ್ತೆ. x = -5 ಆಗಿರೋದ್ರಿಂದ y 0 ಆಗಿರುತ್ತೆ. ಸೊ -5, 0ದಲ್ಲಿ ನಕ್ಷೆ ಏನಾಗುತ್ತೆ ಛೇದಿಸುತ್ತೆ. ಹಾಗೆ 16ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. p(x = x + 5). ಸೊ
ಸೊ ಪಿ ಆಫ್ ಎಕ್ಸ್ ಅಂದರೆ 0 ತೊಗೊಂಡ್ರೆ ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ ಟು 0, ಎಕ್ಸ್ ಈಸ್ ಈಕ್ವಲ್ ಟು -5. ಎಕ್ಸ್ ಈಸ್ ಈಕ್ವಲ್ ಟು -5 ಆದರೆ y 0 ಆಗಿರುತ್ತೆ. ಸೊ ಎಕ್ಸ್ ಅಕ್ಷವನ್ನು ಛೇದಿಸುವ ಬಿಂದುವಿನ ನಿರ್ದೇಶಾಂಕಗಳು. ಸೊ y 0 ಆಗಿರೋದ್ರಿಂದ ಎಕ್ಸ್ ಅಕ್ಷದಲ್ಲಿ ಎಕ್ಸ್ -5 ಆಗುತ್ತೆ, y ಅಕ್ಷದಲ್ಲಿ 0 ಆಗುತ್ತೆ. -5, 0. 16ಕ್ಕೆ ಉತ್ತರ -5, 0 ಆಗಿದೆ. ಇಲ್ಲಿಗೆ ಸೆಕೆಂಡ್ ಮೇನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಮೇನಿಗೆ ಹೋಗೋಣ. ಥರ್ಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 8 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 2 ಅಂಕ, ಟೋಟಲ್ 16 ಅಂಕ. 17ನೇ ಪ್ರಶ್ನೆ, 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಭಾಳ ಈಸಿ ಇದೆ, ಎಲ್ಲ ಪ್ರಶ್ನೆ ಪತ್ರಿಕೆಗಳು ರಿಪೀಟ್ ಆಗಿದೆ. ಸುಲಭವಾಗಿ ನಾವು ಇದನ್ನು ಬರಿಬೋದು. ಹೇಗೆ ಅಂತ ನೋಡೋಣ. ಫಸ್ಟು ಊಹೆ ಮಾಡ್ಕೊಳ್ಳೋಣ. 5 + √3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಹಾಗಾಗಿ 5 + √3 = p/q ಆಗುತ್ತೆ. p, q ಬಿಲಾಂಗ್ಸ್ ಟು z, q is not equal to 0, p, q is equal to 1 ಆಗುತ್ತೆ. ಸೊ √3 = p/q, +5 ಈ ಕಡೆ ಬಂದರೆ -5. √3 ಹಾಗೆ ಬರೆದಿದೆ. p ಓರೆ ಗುಣಾಕಾರ ಮಾಡಿ p - 5q/q ಆಗುತ್ತೆ. p - 5q/q ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಆದರೆ √3 ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ನಮಗೆ ಗೊತ್ತು. ಹಾಗಾಗಿ ನಮ್ಮ ಊಹೆ ತಪ್ಪಾಗಿದೆ. ದೇರ್ಫೋರ್ 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಸೊ ಇದು 17ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ 18, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. 2x + y = 8, 3x - y = 7. ಸೊ ವರ್ಜಿಸುವ ವಿಧಾನ ಬಳಸಿ x ಮತ್ತು y ಬೆಲೆಯನ್ನು ಕಂಡುಹಿಡಿಬೇಕು. ಸೊ 18ನೇದು 2x + y = 8 ಇದನ್ನ ಸಮೀಕರಣ 1 ಅಂತ ಬರೆಯೋಣ. 3x - y = 7 ಇದನ್ನ ಸಮೀಕರಣ 2 ಅಂತ ಬರೆಯೋಣ. ಪ್ಲಸ್ ಮೈನಸ್ ಇರೋದ್ರಿಂದ ಡೈರೆಕ್ಟಾಗಿ ಎರಡೂ ಸಮೀಕರಣ ಕೂಡಿಸ್ಬಿಡೋಣ. ಕೂಡಿಸಿದಾಗ +y - y ಕ್ಯಾನ್ಸಲ್ ಆಗುತ್ತೆ. ಸೊ ಕೂಡಿಸೋದ್ರಿಂದ 2x + 3x ಅಂದರೆ 5x, 8 + 7 ಅಂದರೆ 15 ಬರುತ್ತೆ. x = 15/5 ಡಿವೈಡ್ ಮಾಡಿ. 5 1 5 3 15. ಸೊ x = 3 ಬರುತ್ತೆ. x = 3ನ ಸಮೀಕರಣ 1ರಲ್ಲಿ ಆದೇಶ ಮಾಡೋಣ. 2x + y = 8, 2 ಹಾಗೆ ಬರೆದಿದೆ. x ಅಂದರೆ 3 + y = 8, 2 3 6 + y = 8, y = 8, +6 ಈ ಕಡೆ ಬಂದರೆ -6 ಆಗುತ್ತೆ, y = 2 ಆಗುತ್ತೆ. ಸೊ ಇದು 18ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ 19, 5, 8, 11 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಅಥವಾ 100, 96, 92, 12 ಈ ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆಯನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. 2 ಪ್ರಶ್ನೆ ಇದೆ. ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಸೊ 2 ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಸೊ a = 5 ಮೊದಲನೇ ಪದ, d = ಎರಡನೇ ಪದದಲ್ಲಿ ಮೊದಲನೇ ಪದನ ಕಳೀರಿ, d = 3 ಬರುತ್ತೆ. ಒಟ್ಟು ಪದಗಳು 20 ಇದೆ. ಪದಗಳ ಮೊತ್ತ ಎಷ್ಟು? S20 ಕ್ವಶನ್ ಮಾರ್ಕ್. ಸೊ Sn = n/2 ಬ್ರಾಕೆಟ್ ಆಫ್ 2a ಪ್ಲಸ್ ಬ್ರಾಕೆಟ್ ಆಫ್ n - 1 ಇಂಟು d ಬ್ರಾಕೆಟ್ ಕ್ಲೋಸ್. ಸೊ S20 n ಅಂದರೆ 20/2 ಬ್ರಾಕೆಟ್ 2 ಇಂಟು a ಅಂದರೆ 5 ಪ್ಲಸ್ n ಅಂದರೆ 20 - 1 d ಅಂದರೆ 3. ಸೊ 20/2 ಅಂದರೆ ಡಿವೈಡ್ ಮಾಡಿ 10 ಬರುತ್ತೆ, ಗುಣಿಸಿ 10 ಆಗುತ್ತೆ, ಪ್ಲಸ್ 20ರಲ್ಲಿ 1 ಅಂದರೆ 19 ಇಂಟು 3 ಬರೀರಿ. ಸೊ ಇದು ಹಾಗೆ ಬರೀರಿ. 19 3 57, ಇವೆರಡನ್ನು ಕೂಡಿಸಿ 67 ಆಗುತ್ತೆ. 67ರಿಂದ 10 ಗುಣಿಸಿ 670 ಆಗುತ್ತೆ. ಸೊ ಇದು ಮೊದಲನೇ ಪ್ರಶ್ನೆಗೆ ಉತ್ತರ. ಇದರಲ್ಲಿ ಅಥವಾ ಪ್ರಶ್ನೆ ಇದೆ, ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸೊ ಮೊದಲನೇ ಪದ a = 100, ಸಾಮಾನ್ಯ ವ್ಯತ್ಯಾಸ ಎರಡನೇ ಪದದಲ್ಲಿ ಮೊದಲನೇ ಪದ ಕಳೀರಿ. ಎರಡನೇ ಪದ 96 - 100. ಸೊ 96ರಲ್ಲಿ -100 ಹೋದರೆ -4 ಬರುತ್ತೆ, d = -4. ಕೊನೆಯ ಪದ an 12 ಇದೆ. ಸೊ ಒಟ್ಟು ಪದಗಳ ಸಂಖ್ಯೆ ಎಷ್ಟಿದೆ? n = ಕ್ವಶನ್ ಮಾರ್ಕ್. ಸೊ an ಸೂತ್ರ ಬಳಸಬೇಕು. an = a ಪ್ಲಸ್ n - 1 ಇಂಟು d. an ಅಂದರೆ 12 a ಅಂದರೆ 100 ಪ್ಲಸ್ n ಗೊತ್ತಿಲ್ಲ, ಹಾಗೆ ಬರ್ತೀನಿ, n - 1, d ಅಂದರೆ -4. 12 ಆಗಿದೆ, = 100 ಆಗಿದೆ. ಸೊ -4ರಿಂದ ಇದನ್ನು ಗುಣಿಸೋಣ. -4 ಇಂಟು ಪ್ಲಸ್ n -4n, ಮೈನಸ್ ಇಂಟು ಮೈನಸ್ ಪ್ಲಸ್ 4 ಇಂಟು 1 4. ಸೊ -4n ಹಾಗೆ ಬರ್ತೀನಿ. +100 + 4 +104 ಆಗುತ್ತೆ. ಸೊ 12 ಆಗಿದೆ. -4n ಈ ಕಡೆ ತಗೊಂಡ್ರೆ +4n, ಈ 104 ಹಾಗೆ ಇದೆ ಇಲ್ಲೇ. +12 ಈ ಕಡೆ ಬಂದರೆ -12 ಆಗುತ್ತೆ. 104ರಲ್ಲಿ 12 ಕಳೀರಿ, 92 ಆಗುತ್ತೆ. ಸೊ n = 92 ಇಂಟು 4 ಈ ಕಡೆ ಬಂದರೆ ಡಿವೈಡ್ ಆಗುತ್ತೆ. 4ರಿಂದ 92ನ ಡಿವೈಡ್ ಮಾಡಿ. ಸೊ n = 23 ಆಗುತ್ತೆ. ಸೊ ಇದು ಅಥವಾ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆಗೆ ಹೋಗೋಣ.
20ನೇ ಪ್ರಶ್ನೆ, ಚಿತ್ರದಲ್ಲಿ ಎ ಬಿ ಸಿ 90 ಡಿಗ್ರಿ ಆದರೆ ಕೆಳಗಿನವುಗಳ ಬೆಲೆಯನ್ನು ಬರೆಯಿರಿ. 1ನೇದು ಸೈನ್ ಆಲ್ಫಾ, 2ನೇದು ಟ್ಯಾನ್ ತೀಟ ಬರೀಬೇಕು. ಸೊ ಇಲ್ಲಿ 3 ಮಾನ ಎಷ್ಟಪ್ಪ ಇದು, 5 ಮಾನ 4 ಮಾನ. ಸೈನ್ ಆಲ್ಫಾ ಕೇಳಿದರೆ ಸೈನ್ ಆಲ್ಫಾ ಅಂದರೆ ಅಭಿಮುಖ ಬಾಹು ಬೈ ವಿಕರ್ಣ 3/5 ಬರುತ್ತೆ. ಟ್ಯಾನ್ ತೀಟ ಕೇಳಿದರೆ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು 4/3 ಬರುತ್ತೆ. ಅಷ್ಟೇ, ಚಿತ್ರ ನೋಡಿ ಬರೀಬೇಕು. ಸೂತ್ರವನ್ನು ನೋಡೋಣ ಹೇಗೆ ಬರೆದಿದೆ ಅಂತ. ಸೈನ್ ಆಲ್ಫಾ ಅಂದರೆ ಇದಕ್ಕೆ ಅಭಿಮುಖ ಎ ಬಿ, ಸೊ ವಿಕರ್ಣ ಎ ಸಿ, ಎ ಬಿ ಬೈ ಎ ಸಿ. ಎ ಬಿ 3 ಇದೆ, ಎ ಸಿ 5 ಇದೆ, 3/5. ಟ್ಯಾನ್ ತೀಟ ಇದಕ್ಕೆ ಅಭಿಮುಖ ಬಿ ಸಿ, ಪಾರ್ಶ್ವ ಎ ಬಿ, ಬಿ ಸಿ ಬೈ ಎ ಬಿ 4/3, ಸೊ 4/3. 20ನೇ ಪ್ರಶ್ನೆಗೆ 1 ಮತ್ತು 2 ಇವೆರಡು ಸರಿಯಾದ ಉತ್ತರಗಳಾಗಿದೆ. 21ನೇ ಪ್ರಶ್ನೆ, ಅಪವರ್ತನ ವಿಧಾನದಿಂದ x² + 4x - 60 0 ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಒಂದು ಪ್ರಶ್ನೆ. ಅಥವಾ 2x² + 3x - 7 0 ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಇದೆ. 2 ಪ್ರಶ್ನೆ ಇದೆ, ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರ ಬರೀಬೇಕು. ಈಗ ನಾವು 2 ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸೊ ಇದು ಮೊದಲನೇ ಪ್ರಶ್ನೆಗೆ ಉತ್ತರ. x² + 4x - 60 0 60 ಇದೆ ಕೊನೆಯ ಸಂಖ್ಯೆ, ಮೊದಲ ಸಂಖ್ಯೆ 1 ಇದೆ. 60 ಬಂದರೆ 60, 60 ಯಾವ ಮಗ್ಗಲಿದೆ ಅಂದರೆ 10 60 ಇದೆ. 10ರಲ್ಲಿ 6 ಕಳೆದ್ರೆ 4 ಬರುತ್ತೆ. ಹಾಗಾಗಿ 4x ಅನ್ನು +10x - 6x ಅಂತ ಬರೀಬೇಕು. ಯಾಕೆ ಅಂದರೆ ಸೊ 4x ಬರಬೇಕಿಲ್ಲಿ. ಸೊ 4x ಬರಬೇಕಂದ್ರೆ ಗುಣಿಸಿದರೆ 60, ಕೂಡಿಸಿದ್ರೆ ಅಥವಾ ಕಳೆದ್ರೆ ಮಧ್ಯದ ಸಂಖ್ಯೆ ಬರಬೇಕು. ಸೊ ಹಾಗಾಗಿ +10x - 6x ಮಾಡಿದರೆ 4x ಬರುತ್ತೆ. x² ಹಾಗೆ ಬರ್ತೀನಿ, 4x ಅನ್ನು ಈ ರೀತಿ ಬರ್ತೀನಿ, -60 ಹಾಗೆ ಬರ್ತೀನಿ. ಸೊ ಇವೆರಡು ಗ್ರೂಪ್ ಮಾಡೋಣ. ಇವೆರಡು ಗ್ರೂಪ್ ಮಾಡಿದಾಗ x ಕಾಮನ್ ಆಗುತ್ತೆ. x ಕಾಮನ್ ತೆಗೆದ್ರೆ ಇಲ್ಲಿ x ಉಳಿಯುತ್ತೆ, ಪ್ಲಸ್ ಇಲ್ಲಿ 10 ಉಳಿಯುತ್ತೆ. x ಆಲ್ರೆಡಿ ಹೊರಗೆ ಬಂದಿದೆ. ಇಲ್ಲಿ -6 ಕಾಮನ್ ತೆಗೆದ್ರೆ ಇಲ್ಲೇನು ಉಳಿದಿದೆ, ಇಲ್ಲಿ ಅದೇ ಉಳಿಯುತ್ತೆ, x + 10. ಸೊ ಇಲ್ಲಿ x + 10 x + 10 ಕಾಮನ್ ತೆಗೆಯೋಣ. x - 6 ಉಳಿಯುತ್ತೆ = 0. x + 10 0, x - 6 0, x -10, x +6 ಆಗುತ್ತೆ. ಇದು 21ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇದರಲ್ಲಿ ಅಥವಾ ಪ್ರಶ್ನೆ ಇದೆ. ಸೊ ಅದನ್ನು ಯಾವ ರೀತಿ ಬಿಡಿಸ್ಬೇಕಂತ ನೋಡೋಣ. ಸೊ ಅಥವಾ 2x² + 3x - 7 0, a 2, b 3, c -7. ಶೋಧಕ ಡೆಲ್ಟಾ b² - 4ac. ಶೋಧಕದ ಸೂತ್ರ ಹಾಕಬೇಕು. b² ಅಂದರೆ 3² - 4 ಆಗಿದೆ. a ಅಂದರೆ 2, c ಅಂದರೆ -7. 3² ಹಾಗೆ ಬರ್ತೀನಿ, ಮೈನಸ್ ಇಂಟು ಮೈನಸ್ ಪ್ಲಸ್. 4 2 8, 8 56, 3² ಅಂದರೆ 9. ಇವೆರಡನ್ನು ಆ್ಯಡ್ ಮಾಡಿ 65 ಬರುತ್ತೆ. ಇದು >0, 0ಗಿಂತ ದೊಡ್ಡದಾಗಿರೋದ್ರಿಂದ 2 ವಿಭಿನ್ನ ವಾಸ್ತವ ಮೂಲಗಳನ್ನು ಹೊಂದಿದೆ ಅಂತ ಬರೀಬೇಕಾಗುತ್ತೆ. ಇದು 21ರಲ್ಲಿ ಅಥವಾ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 22ನೇ ಪ್ರಶ್ನೆ ಬರೋಣ. 135 ಮತ್ತು 75ರ ಮೊಸಾವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿದು ನಂತರ ಮೊಸಾಅ 135, 75 ಮತ್ತು 20ರ ಲಸಾವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಫಸ್ಟು ಇವೆರಡನ್ನು ಬಳಸ್ಕೊಂಡು ಮೊಸ ಕಂಡುಹಿಡಿಯೋಣ. ಬಂದಿರತಕ್ಕಂಥ ಉತ್ತರನೂ ಮತ್ತು ಈ ಸಂಖ್ಯೆಯನ್ನು ಬಳಸ್ಕೊಂಡು ಲಸವನ್ನು ಕಂಡುಹಿಡಿಯೋಣ. ಹೇಗೆ ಮಾಡೋದು ಅಂತ ನೋಡೋಣ. ಸೊ 135 ಇದೆ, ಬಿಡಿಸ್ತಂದಲ್ಲಿ 5 ಇದೆ, ಹಾಗಾಗಿ ಇದು 5ರಿಂದ ಭಾಗಿಸ್ಬೋದು. 5 2 10, 3 ಉಳಿಯುತ್ತೆ, 35 ಆಯಿತು. 5 1 35. ಸೊ 27 ಇದೆ, 2 ಮತ್ತು 7 ಕೂಡಿಸಿದ್ರೆ 9 ಆಗುತ್ತೆ. ಇದು 3ರಿಂದ ಡಿವೈಡ್ ಆಗುತ್ತೆ, 3 9 27. 9 3ರಿಂದ ಡಿವೈಡ್ ಆಗುತ್ತೆ, 3 3 9. ಇವೆಲ್ಲ ಅವಿಭಾಜ್ಯ ಅಪವರ್ತನಗಳು. ಸೊ 135ಅನ್ನು 5 × 3 × 3 × 3 ಅಂತ ಬರಿಬೋದು. 135ಅನ್ನು 5 × 3 × 3 × 3, 5 ಹಾಗೆ ಬರೆದಿದೆ. 3ಅನ್ನು 3 ಟೈಮ್ಸ್ ಇರೋದನ್ನು 3³ ಅಂತ ಬರಿಬೋದು, 3³. ಹಾಗೆ 75 ಬಿಡಿಸ್ತಂದಲ್ಲಿ 5 ಇದೆ, 5ರಿಂದ ಭಾಗ ಆಗುತ್ತೆ. 5 1 5, 2 ಉಳಿತು, 25 ಆಯಿತು. 5 5 25. ಮತ್ತೆ 15 ಬಂದಿದೆ, 5ರಿಂದ ಭಾಗಿಸೋಣ. 5 3 15. ಇವು ಅವಿಭಾಜ್ಯ ಅಪವರ್ತನಗಳು. 75ಅನ್ನು 5 × 5 × 3 ಬರಿಬೋದು. 5 2 ಸರಿ ಇದೆ, 5² × 3. ಸೊ ಮೊಸ ಕೇಳಿದ್ದಾರೆ. ಸೊ ಎರಡರಲ್ಲಿರತಕ್ಕಂತಹ ಅತಿ ಕಡಿಮೆ ಘಾತವನ್ನು ಹೊಂದಿರತಕ್ಕಂತಹ ಸಾಮಾನ್ಯ ಅಪವರ್ತನ. ಕಡಿಮೆ ಘಾತವನ್ನು ಹೊಂದಿರೋದು 5 5² 5, 3 3³ 3. ಸೊ ಇವುಗಳ ಗುಣಲಬ್ಧ ಏನಾಗಿರುತ್ತೆ, ಮೊಸ ಆಗುತ್ತೆ. ಸೊ ಮೊಸ 5 3 15. 135, 75ರ ಮೊಸ 15 ಆಗಿದೆ. ಈಗ
15 ಮತ್ತು 20ರ ಲಾಸವನ್ನು ಕಂಡುಹಿಡಿಬೇಕು. ಸೇಮ್ ಅದೇ ರೀತಿ ಮಾಡೋಣ. 15 3 ಮಗ್ಗಿಲಿ 15 ಇದೆ, 3 5 15 ಬರುತ್ತೆ. ಅಪವರ್ತನಗಳು ಅವಿಭಾಜ್ಯ ಅಪವರ್ತನಗಳು 3 × 5 ಆಗುತ್ತೆ. ಸೊ 20ನ್ನು ಬಾಕ್ಸನ್ನು 2 10 20, 2 5 10, 2 × 2 × 5 ಆಗುತ್ತೆ. ಸೊ 15ನ್ನು 3 × 5, ಸೊ 20ನ್ನು 2 × 2 × 5, 2² × 5 ಅಂತ ಬರೀಬೇಕು. ಸೊ ಇಲ್ಲಿ ಲಸಾದಲ್ಲಿ ಅತಿ ಹೆಚ್ಚು ಘಾತವನ್ನು ಹೊಂದಿರುವ ಎಲ್ಲ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನು ಬರೀಬೇಕಾಗುತ್ತೆ. ಅತಿ ಹೆಚ್ಚು ಘಾತ 2² ಇದೆ, ಬರ್ತೀನಿ 2² ಆಗಿದೆ. ಎಲ್ಲ ಅವಿಭಾಜ್ಯಗಳ ಅಪವರ್ತನಗಳ ಗುಣಲಬ್ಧ ಆಗಿರಬೇಕು. ಇಲ್ಲಿ 5 ಇದೆ, ಇಲ್ಲಿ 5 ಇದೆ, 1 ಟೈಮ್ ಬರೀಬೇಕು. ಸೊ 3ನ 1 ಟೈಮ್ ಬರೀಬೇಕಾಗುತ್ತೆ. ಸೊ ಅಷ್ಟನ್ನು ಗುಣಿಸಿ 2² ಅಂದರೆ 4, 5 3 15, 15 60. ಲಾಸ ಎಷ್ಟಾಗುತ್ತೆ? 60 ಆಗುತ್ತೆ. ಇದು 22ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 23ನೇ ಪ್ರಶ್ನೆ. P4,3 ಕೇಂದ್ರವಾಗಿರುವ ವೃತ್ತದ ವ್ಯಾಸ ABಯ ಅಂತ್ಯಬಿಂದುಗಳ ನಿರ್ದೇಶಾಂಕಗಳು A x,5 ಮತ್ತು B 2,y ಆಗಿವೆ. x ಮತ್ತು yಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಹಾಗೂ ವೃತ್ತದ ವ್ಯಾಸದ ಉದ್ದವನ್ನು ಕಂಡುಹಿಡಿಯಿರಿ. ನೋಡಿ, P ಅನ್ನೋದು ಕೇಂದ್ರ ಬಿಂದು ಕೊಟ್ಟಿದ್ದಾರೆ, 0.4,3 ಅಂತ ಕೊಟ್ಟಿದ್ದಾರೆ. ಸೊ AB ಅನ್ನೋದು ವ್ಯಾಸ ಆಗಿದೆ. ABಯ ವ್ಯಾಸದ ಉದ್ದ ಕಂಡುಹಿಡಿಬೇಕು. ಹಾಗೆ x ಮತ್ತು y ಬೆಲೆನ ಕಂಡುಹಿಡಿಬೇಕು. ಸೊ ಇಲ್ಲಿ P ಮಧ್ಯ ಬಿಂದು ಕೊಟ್ಟಿರೋದ್ರಿಂದ A x,5 B 2,y ಕೊಟ್ಟಿದ್ದಾರೆ. ಮಧ್ಯಬಿಂದು ಸೂತ್ರವನ್ನು ಬಳಸಿ x ಮತ್ತು y ಬೆಲೆನ ಕಂಡುಹಿಡೋಣ. ಸೊ x ಮತ್ತು y ಬೆಲೆನ ಕಂಡುಹಿಡಿದ ಮೇಲೆ ನಮಗೆ A ಮತ್ತು B ನಿರ್ದೇಶಾಂಕ ಸಿಗುತ್ತೆ. ಅವುಗಳನ್ನು ದೂರ ಸೂತ್ರವನ್ನು ಬಳಸಿ ABಯ ಉದ್ದವನ್ನು ಕಂಡುಹಿಡಿಯೋಣ. ಅದು ಈ ವೃತ್ತದ ವ್ಯಾಸವಾಗಿರುತ್ತದೆ. ಸೊ ಇದನ್ನು x1 y1, ಇದನ್ನು x2 y2 ಅಂತ ತಗೋಣ. ಸೊ ಮಧ್ಯಬಿಂದು P of x, y is equal to x2 plus x1/2, y2 plus y1/2. P of x, y ನ ಮಧ್ಯಬಿಂದು 4,3 ತಗೋಣ. ದಟ್ ಈಸ್ ಈಕ್ವಲ್ ಟು x2 plus x1 ಅಂದರೆ x2 ಅಂದರೆ 2, x1 ಅಂದರೆ x, 2 plus x/2, y2 plus y1 ಅಂದರೆ y plus 5/2 ಆಗುತ್ತೆ. ಸೊ ಎರಡು ಕಡೆ ಸರಿದೂಗಿಸಿದಾಗ 2 plus x/2, 2 plus x/2 ಅನ್ನೋದು 4ಕ್ಕೆ ಸಮ. x is equal to x ಆಗಿರೋದ್ರಿಂದ ಹಾಗೆ y is equal to y ಪಾಯಿಂಟ್ಸ್, y plus 5/2 is equal to 3. ಸೊ ಈಗ 2 plus x, 2 ಈ ಕಡೆ ಬಂದರೆ 8 ಆಗುತ್ತೆ. y plus 5, 2 ಈ ಕಡೆ ಬಂದರೆ 6 ಆಗುತ್ತೆ. ಇದನ್ನು ಯಾವ ರೀತಿ ಬರೀಬೇಕು ಅಂತ ನೋಡೋಣ. ಟೂ ಪ್ಲಸ್ ಎಕ್ಸ್ ಇಸ್ ಇಕ್ವಲ್ ಟು 8, ಎಕ್ಸ್ ಇಸ್ ಇಕ್ವಲ್ ಟು 8 ಮೈನಸ್ 2 ಪ್ಲಸ್ 2 ಈ ಕಡೆ ಬಂದರೆ -2, ಎಕ್ಸ್ ಇಸ್ ಇಕ್ವಲ್ ಟು 6 ಆಗುತ್ತೆ. y ಪ್ಲಸ್ 5 ಇಸ್ ಇಕ್ವಲ್ ಟು 6, y ಇಸ್ ಇಕ್ವಲ್ ಟು 6 ಪ್ಲಸ್ 5 ಈ ಕಡೆ ಬಂದರೆ -5, y ಇಸ್ ಇಕ್ವಲ್ ಟು 1 ಆಗುತ್ತೆ. ಎಕ್ಸ್ ಮತ್ತು ವೈನ ಬೆಲೆಗಳನ್ನು ಎ ಮತ್ತು ಬಿ ಯಲ್ಲಿ ಹಾಕೋಣ. ಎ x,5 ಅಂದರೆ 6,5, ಬಿ 2,y ಅಂದರೆ 2,1, y ಜಾಗದಲ್ಲಿ 1, ಎಕ್ಸ್ ಜಾಗದಲ್ಲಿ 6 ಹಾಕಿದೆ. ಸೊ ಇವಾಗ ನಮಗೆ ಎ ಪಾಯಿಂಟು ನಿರ್ದೇಶಕ ಬಿಂದುಗಳು 6,5, ಬಿದು 2,1, ಇದನ್ನು x1 y1, ಇದನ್ನು x2 y2 ತಗೋಣ. ಸೊ ವೃತ್ತದ ವ್ಯಾಸದ ಉದ್ದ ಎ ಬಿಯನ್ನು ದೂರ ಸೂತ್ರ ಬಳಸಿ ಕಂಡುಹಿಡೋಣ. ಎ ಬಿಯ ಉದ್ದ ಅದೇ ವೃತ್ತದ ವ್ಯಾಸ ಆಗಿರುತ್ತೆ. ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್, 2 - 6 ಹೋಲ್ ಸ್ಕ್ವೇರ್ ಪ್ಲಸ್ 1 - 5 ಹೋಲ್ ಸ್ಕ್ವೇರ್. 2 - 6 ಅಂದರೆ -4 ಹೋಲ್ ಸ್ಕ್ವೇರ್ ಪ್ಲಸ್ 1 - 5 ಅಂದರೆ -4 ಹೋಲ್ ಸ್ಕ್ವೇರ್. -4 ಹೋಲ್ ಸ್ಕ್ವೇರ್ ಅಂದರೆ 16 ಪ್ಲಸ್ ಆಗಿದೆ, -4 ಹೋಲ್ ಸ್ಕ್ವೇರ್ ಅಂದರೆ ಪ್ಲಸ್ 16. ಸೊ ಎರಡು ಕೂಡಿ 32 ಆಗುತ್ತೆ. ಇದನ್ನು 16 2 32 ಬರಿಬೋದು. ರೂಟ್ 16 ಅಂದರೆ 4 ಹೊರಗೆ ಬರುತ್ತೆ. ಸೊ √2 ಮಾನಗಳು, 4 √2 ಮಾನಗಳು ಆಗುತ್ತೆ. ಸೊ ಇದು 23ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 24ನೇ ಪ್ರಶ್ನೆ. ಓ ಕೇಂದ್ರವುಳ್ಳ ವೃತ್ತಕ್ಕೆ ಎ ಬಿಯು ಸ್ಪರ್ಶಕವಾಗಿದೆ. ಓ ಕೇಂದ್ರವುಳ್ಳ ವೃತ್ತಕ್ಕೆ ಎ ಬಿಯು ಸ್ಪರ್ಶಕವಾಗಿದೆ, ಹಂಗಾಗಿ ಇದು ಲಂಬವಾಗಿರುತ್ತೆ. ಎ ಯು ಸ್ಪರ್ಶ ಬಿಂದುವಾಗಿದೆ. ಒ ಬಿ ಎ 45 ಡಿಗ್ರಿ ಆದರೆ ತ್ರಿಭುಜ ಎ ಒ ಬಿ ಒಂದು ಸಮದ್ವಿಬಾಹು ತ್ರಿಭುಜ ಎಂದು ಸಾಧಿಸಿ. ಒ ಬಿ ಇಸ್ ಈಕ್ವಲ್ ಟು 5 √2 ಸೆಂಟಿಮೀಟರ್ ಆದರೆ ಅದರ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ಈಸಿ ಇದೆ. ಸೊ ಒ ಎ ಬಿಗೆ ಲಂಬವಾಗಿರುತ್ತೆ, ಯಾಕೆಂದರೆ ಸ್ಪರ್ಶ ಬಿಂದುವಿನಿಂದ ಎಳೆದ ತ್ರಿಜ್ಯ ಲಂಬವಾಗಿರುತ್ತೆ. ವೃತ್ತ ಬಿಂದುವಿನಿಂದ ಸ್ಪರ್ಶಕಕ್ಕೆ ಎಳೆದ ರೇಖೆ ಲಂಬವಾಗಿರುತ್ತೆ. ಹಾಗಾಗಿ ಇದು 90 ಡಿಗ್ರಿ ಆಗುತ್ತೆ, ಇದು 45 ಆದರೆ ಇದು 45 ಆಗುತ್ತೆ. ಎರಡು ಕೋನಗಳು 45 ಆಗಿರೋದ್ರಿಂದ ಇದು ಸಮದ್ವಿಬಾಹು ತ್ರಿಭುಜ ಆಗುತ್ತೆ. ಪೈಥಾಗೊರಸ್ ಥಿಯರಮನ್ನು ಬಳಸಿ ಇವೆರಡು ಸಮ ಆಗಿರೋದ್ರಿಂದ ಇದಕ್ಕೆ ಒಂದು ವ್ಯಾಲ್ಯೂ x ಅಂತ ಕೊಟ್ಕೊಂಡು ಹಾಕಿದಾಗ ನಮಗೆ ಒ ಎ ಬೆಲೆ ಸಿಗುತ್ತೆ. ಒ ಬಿ ಕೊಟ್ಟಿದ್ದಾರೆ, ಒ ಎ ಮತ್ತು ಎ ಬಿ ಸಮ ಆಗಿರೋದ್ರಿಂದ, ಯಾಕೆಂದರೆ ಸಮದ್ವಿಬಾಹು ತ್ರಿಭುಜ
ಕೋನಗಳು ಎರಡು ಸಮ ಆಗುತ್ತೆ. ಇಲ್ಲಿ 90 ಡಿಗ್ರಿ ಇದೆ, ಇದು 45 ಆದರೆ ಇದು 45 ಆಗುತ್ತೆ. ಸಮದ್ವಿಬಾಹು ತ್ರಿಭುಜದಲ್ಲಿ ಅಭಿಮುಖ ಕೋನಗಳಿಗೆ ಸಮವಾಗಿರುವ ಅಭಿಮುಖ ಕೋನಗಳಿಗೆ ಸಮನಾದ ಬಾಹುಗಳು, ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ. ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮನಾಗಿರುತ್ತವೆ. ಸೊ ಆ ಕಾನ್ಸೆಪ್ಟ್ ಮೇಲೆ ಇದನ್ನ ನಾವು ಬರೀಬೇಕಾಗುತ್ತೆ. ಸೊ ಉತ್ತರವನ್ನು ನೋಡ್ತಾ ಹೋಗೋಣ, ಈಸಿಯಾಗಿದೆ, ಹೆಂಗೆ ಬಿಡಿಸೋದಂತ ನೋಡೋಣ. ಸೊ ಚಿತ್ರ ಇದೆ ಬುಕ್ಕಲ್ಲಿ, ಬರೆಯೋ ಅವಶ್ಯಕತೆ ಇಲ್ಲ, ನಾನು ಇರಲಿ ಅಂತ ಬರ್ತೀನಿ. ದತ್ತ ಓ ಕೇಂದ್ರವುಳ್ಳ ವೃತ್ತಕ್ಕೆ ಎ ಬಿ ಸ್ಪರ್ಶಕವಾಗಿದೆ. ಎ ಸ್ಪರ್ಶ ಬಿಂದು ಒ ಬಿ ಎ 45 ಡಿಗ್ರಿ ಇದು ಕೊಟ್ಟಿದ್ದಾರೆ. ನಾವು ಸಾಧನೆ ಏನು ಮಾಡಬೇಕಪ್ಪ ಅಂದರೆ ಎ ಒ ಬಿ ಅನ್ನೋದು ಒಂದು ಸಮದ್ವಿಬಾಹು ತ್ರಿಭುಜ ಅಂತ ಸಾಧಿಸಬೇಕು. ಸಾಧನೆ ತ್ರಿಭುಜ ಎ ಒ ಬಿಯಲ್ಲಿ ಏನೇನು ತಗೊಳ್ಳೋಣ. ಒ ಬಿ ಎ 45 ಡಿಗ್ರಿ ಇದೆ. ಸೊ ಒ ಎ ಬಿ 90 ಡಿಗ್ರಿ ಆಗುತ್ತೆ. ಒ ಎ ಬಿ 90 ಡಿಗ್ರಿ ಪ್ರಮೇಯದಿಂದ ಹೇಗೆ 90 ಡಿಗ್ರಿ ಆಗುತ್ತೆ ಅಂತ ನೋಡೋಣ. ವೃತ್ತ ಕೇಂದ್ರದಿಂದ ಸ್ಪರ್ಶ ಬಿಂದುವಿಗೆ ಎಳೆದ ರೇಖೆ ಲಂಬವಾಗಿರುತ್ತೆ ಅಂತ ನಾವು ಪ್ರಮೇಯದಲ್ಲಿ ಕಲ್ತಿದ್ದೀವಿ. ಹಾಗಾಗಿ ಈ ಕೋನ 90 ಡಿಗ್ರಿ ಆಗುತ್ತೆ. ಒ ಎ ಬಿ 90 ಡಿಗ್ರಿ. ಹಾಗಾದರೆ ಈ ಮೂರು ಕೋನಗಳನ್ನು ತಗೊಳ್ಳೋಣ. ಸೊ 1, 2, 3 ಕೋನಗಳನ್ನು ತಗೊಳ್ಳೋಣ. ಸೊ ಒ ಬಿ ಎ ಕೋನ ಒ ಬಿ ಎ ಪ್ಲಸ್ ಕೋನ ಒ ಎ ಬಿ ಪ್ಲಸ್ ಕೋನ ಎ ಒ ಬಿ = 180 ಡಿಗ್ರಿ. ಒ ಬಿ ಎ 45 ಡಿಗ್ರಿ ಇದೆ ಪ್ಲಸ್ ಒ ಎ ಬಿ 90 ಡಿಗ್ರಿ ಪ್ರಮೇಯದಿಂದ ಪ್ಲಸ್ ಎ ಒ ಬಿ = 180 ಡಿಗ್ರಿ ಕೋನ ಎ ಒ ಬಿ. ಸೊ ಇವೆರಡು ಕೂಡಿಸಿ 130 ಡಿಗ್ರಿ ಆಗುತ್ತೆ. ಪ್ಲಸ್ ಕೋನ ಎ ಒ ಬಿ = 180 ಡಿಗ್ರಿ. ಕೋನ ಎ ಒ ಬಿ = 180 ಡಿಗ್ರಿ ಪ್ಲಸ್ 135 ಈ ಕಡೆ ಬಂದರೆ ಮೈನಸ್ 135, ಇವೆರಡನ್ನು ಕಳೀರಿ 45 ಡಿಗ್ರಿ ಆಗುತ್ತೆ. ಸೊ ಎ ಒ ಬಿ 45 ಡಿಗ್ರಿ, ಒ ಬಿ ಎ ಎ ಒ ಬಿ 45 ಡಿಗ್ರಿ ಆಗಿರೋದ್ರಿಂದ ತ್ರಿಭುಜದಲ್ಲಿ ಎರಡು ಕೋನಗಳು ಸಮನಾಗಿರೋದ್ರಿಂದ ಈ ತ್ರಿಭುಜ ಎ ಒ ಬಿ ಅನ್ನೋದು ಒಂದು ಸಮದ್ವಿಬಾಹು ತ್ರಿಭುಜವಾಗಿದೆ. ಸೊ ಈ ತ್ರಿಭುಜಕ್ಕೆ ಒಂದು ಕೋನ 90 ಡಿಗ್ರಿ ಆಗಿರೋದ್ರಿಂದ ಇದು ಲಂಬಕೋನ ತ್ರಿಭುಜನೂ ಆಗಿದೆ. ಹಾಗಾಗಿ ಪೈಥಾಗೊರಸ್ ಪ್ರಮೇಯವನ್ನು ಬಳಸಿಕೊಂಡು ಒ ಬಿ ಸ್ಕ್ವೇರ್ = ಒ ಎ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಅಂತ ಬರಿಬೋದು. ಹೇಗೆ ಅಂತ ಚಿತ್ರವನ್ನು ನೋಡೋಣ. ನೋಡಿ, ಇದು ಲಂಬಕೋನ ಆಗಿರೋದ್ರಿಂದ ಇದಕ್ಕೆ ಅಭಿಮುಖವಾದ ಬಾಹು ವಿಕರ್ಣ ಆಗುತ್ತೆ. ಹಾಗಾಗಿ ಒ ಬಿ ಸ್ಕ್ವೇರ್ = ಒ ಎ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಅಂತ ತೊಗೊಳ್ತೀನಿ. ಒ ಎಗೆ ಎಕ್ಸ್, ಎ ಬಿಗೆ ಎಕ್ಸ್ ಅಂತ ತೊಗೊತೀನಿ. ಯಾಕೆ ಎರಡು ಬಾಹುಗಳು ಸಮನಾಗಿರುತ್ತೆ, ಸಮದ್ವಿಬಾಹು ತ್ರಿಭುಜ ಆಗಿರೋದ್ರಿಂದ. ಸೊ ಒ ಬಿ ಆರ್ ಕೊಟ್ಟಿದ್ದಾರೆ 5 × √2 ಹೋಲ್ ಸ್ಕ್ವೇರ್ = ಒ ಎ ಪ್ಲಸ್ ಎ ಬಿ. ಒ ಎ ಸ್ಕ್ವೇರ್ = ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ = ಎಕ್ಸ್ ಸ್ಕ್ವೇರ್. ಇದನ್ನು ಎರಡು ಸಮದ್ವಿಬಾಹು ಆಗಿರೋದ್ರಿಂದ ನಾನು ಎಕ್ಸ್ ಅಂತ ತೊಗೊಂಡಿದ್ದೀನಿ. ಸೊ 5 ಸ್ಕ್ವೇರ್ ಅಂದರೆ 25, √2 ಹೋಲ್ ಸ್ಕ್ವೇರ್ ಅಂದರೆ 2 = 1 ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಎಕ್ಸ್ ಸ್ಕ್ವೇರ್ 2 ಎಕ್ಸ್ ಸ್ಕ್ವೇರ್. ಈ ಟು ಕ್ಯಾನ್ಸಲ್ ಆಗುತ್ತೆ. 25 = ಎಕ್ಸ್ ಸ್ಕ್ವೇರ್, ಎಕ್ಸ್ = 5 ಆಗುತ್ತೆ, ವರ್ಗ ಸ್ಕ್ವೇರ್ ರೂಟ್ ಹಾಕಿದರೆ 5 ಆಗುತ್ತೆ. ಒ ಎ = 5 ಸೆಂಟಿಮೀಟರ್, ತ್ರಿಜ್ಯ 5 ಸೆಂಟಿಮೀಟರ್ ಆಗುತ್ತೆ. ಸೊ ಇದು 24ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇಲ್ಲಿಗೆ ಥರ್ಡ್ ಮೇನ್ ಕಂಪ್ಲೀಟ್ ಆಗುತ್ತೆ. ಈಗ ನೆಕ್ಸ್ಟು ಫೋರ್ತ್ ಮೇನ್ ಅಭ್ಯಾಸ ಮಾಡೋಣ. ಫೋರ್ತ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 9 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 3 ಅಂಕ, ಟೋಟಲ್ 27 ಅಂಕ. 25ನೇ ಪ್ರಶ್ನೆ, ಪಿ ಆಫ್ ಎಕ್ಸ್ = x² - 2x - 8. ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಇದೆ. ಉತ್ತರವನ್ನು ನೋಡೋಣ. ಸೊ ಪಿ ಆಫ್ ಎಕ್ಸ್ = x² - 2x - 8. x² - 2x - 8 = 0. 8 ಇದೆ. 8 ಯಾಮಗಲಿದೆ, 4 2 8, ಗುಣಿಸಿದ್ರೆ 8 ಬರಬೇಕು, ಕೂಡಿಸಿದ್ರೆ ಅಥವಾ ಕಳೆದ್ರೆ 2 ಬರಬೇಕು. ಸೊ ಹಾಗಾದರೆ -2x ಅನ್ನು 4 2 8 ಇರೋದ್ರಿಂದ -4x + 2x ಅಂತ ಬರಿಬೋದು. ಗುಣಿಸಿದ್ರೆ 8 ಬರುತ್ತೆ, ಕಳೆದ್ರೆ -2x ಬರಬೇಕು. ಹಾಗಾಗಿ -4x + 2x ಅಂತ ಬರಿಬೇಕು. -2x ಅನ್ನು -4x + 2x ಅಂತ ಬರೀಬೇಕು. ಸೊ -8 = 0. ಸೊ ಇವೆರಡು ಗ್ರೂಪ್ ಮಾಡೋಣ. ಗ್ರೂಪ್ ಮಾಡಿದರೆ ಎಕ್ಸ್ ಕಾಮನ್ ತೆಗೆದ್ರೆ x - 4 ಆಗುತ್ತೆ, ಪ್ಲಸ್ 2ನ ಕಾಮನ್ ತೆಗೆದ್ರೆ x - 4 ಆಗುತ್ತೆ. ಸೊ ಇವೆರಡರಲ್ಲಿ x - 4ನ ಕಾಮನ್ ತೆಗೆದ್ರೆ x + 2 ಆಗುತ್ತೆ = 0. ಸೊ x = 4 ಆಗುತ್ತೆ, x = -2 ಆಗುತ್ತೆ. ಸೊ ಆಲ್ಫಾ = 4 ತಗೊಳ್ಳಿ, ಬೀಟಾ = -2 ತಗೊಳ್ಳಿ. ಇಲ್ಲಿ ನೆಕ್ಸ್ಟ್ a = 1, b = -2, c = -8. a = 1, b = -2, c = -8. ಸೊ ಈಗ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ = -b/a. ಆಲ್ಫಾ ಅಂದರೆ 4 ಬರೆದಿದೆ, ಪ್ಲಸ್ ಬೀಟಾ ಅಂದರೆ -2 ಬ್ರ್ಯಾಕೆಟಲ್ಲಿ ಬರೆದಿದೆ, = ಹಾಗೆ ಬರೆದಿದೆ.
ಬಿ ಅಂದರೆ -2 ಬ್ರ್ಯಾಕೆಟಲ್ಲಿ -2 ಬರೆದಿದೆ, ಎ ಅಂದರೆ 1 ಬರೆದಿದೆ. 4 ಹಾಗೆ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್ 2 ಹಾಗೆ ಬರೆದಿದೆ, ಮೈನಸ್ ಇಂಟು ಮೈನಸ್ ಪ್ಲಸ್ 2/1 ಅಂದರೆ 2 ಆಗುತ್ತೆ. 4 - 2 ಅಂದರೆ 2, 2 = 2. ಶೂನ್ಯತೆಗಳ ಮೊತ್ತನ ನಾವೇನು ಮಾಡಿದ್ವಿ, ಹೋಲಿಕೆ ಮಾಡಿದ್ವಿ. ಹಾಗೆ ಶೂನ್ಯತೆಗಳ ಗುಣಲಬ್ಧನೂ ಮಾಡಬೇಕಾಗುತ್ತೆ. ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ = C/A. ಆಲ್ಫಾ ಅಂದರೆ 4 ಇಂಟು ಬೀಟಾ ಅಂದರೆ -2 = C ಅಂದರೆ -8, ಎ ಅಂದರೆ 1. 4 2 8, ಮೈನಸ್ಗೆ ಮೈನಸ್ -8/1 ಅಂದರೆ -8 ಆಗುತ್ತೆ. ಸೊ ಇದು 25ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 26ನೇ ಪ್ರಶ್ನೆ, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ. ಪ್ರಮೇಯ ಇದೆ. ಸೊ ಉತ್ತರವನ್ನು ನೋಡೋಣ. ಸೊ ಇದು ಪ್ರಮೇಯ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ. ಸೊ ಫಸ್ಟು ಚಿತ್ರವನ್ನು ಬರೀಬೇಕು. ಚಿತ್ರವನ್ನು ಬರೆದಾದ್ಮೇಲೆ ದತ್ತ ಸಾಧನೀಯ ರಚನೆ ಸಾಧನೆಯನ್ನು ಬರೀಬೇಕು. ಕಂಪಲ್ಸರಿ ಚಿತ್ರ ಬರೀಬೇಕು. ಇದಾದಮೇಲೆ ದತ್ತ ಸಾಧನೀಯ ರಚನೆ ಸಾಧನೆಯನ್ನು ಬರೀಬೇಕಾಗುತ್ತೆ. ನಾನು ಇದನ್ನ ಎಕ್ಸ್ಪ್ಲನೇಷನ್ ಮಾಡಲ್ಲ, ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದರೆ ಈ ಒಂದು ಪ್ರಮೇಯದ ಎಕ್ಸ್ಪ್ಲನೇಷನ್ ನಿಮಗೆ ಸಿಗುತ್ತೆ. ಸೊ ಇದು 26ನೇ ಪ್ರಶ್ನೆಗೆ ಉತ್ತರವಾಗಿದೆ. ಯಾವುದೇ ಪ್ರಮೇಯ ಕೊಡಲಿ, ಚಿತ್ರವನ್ನು ಕಂಪಲ್ಸರಿ ಬರೀಬೇಕಾಗುತ್ತೆ. ನಂತರ ಈ ಪ್ಯಾಟ್ರನಲ್ಲಿ ದತ್ತ ಸಾಧನೆಯ ರಚನೆ ಮತ್ತು ಸಾಧನೆಯನ್ನು ನೀವು ಬರೀಬೇಕಾಗುತ್ತೆ. ಇದು 26ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿದರೆ ಸಿಗುತ್ತೆ ನಿಮಗೆ ಉತ್ತರ. 27ನೇ ಪ್ರಶ್ನೆ, ತ್ರಿಭುಜ ABC ಸಮರೂಪ ತ್ರಿಭುಜ PQR. ತ್ರಿಭುಜ ABCಯಲ್ಲಿ ಕೋನ A 55 ಡಿಗ್ರಿ, ಕೋನ C 35 ಡಿಗ್ರಿ ಮತ್ತು ತ್ರಿಭುಜ ABCಯ ಬಾಹುಗಳು 3:4:5 ಅನುಪಾತದಲ್ಲಿವೆ. ತ್ರಿಭುಜ PQRನ ಸುತ್ತಳತೆಯು 60 ಸೆಂಟಿಮೀಟರ್ ಆದರೆ ತ್ರಿಭುಜ PQRನ ಬಾಹುಗಳು ಮತ್ತು ಕೋನಗಳ ಅಳತೆಯನ್ನು ಕಂಡುಹಿಡಿಯಿರಿ. ಸೊ ಇವೆರಡು ಸಮರೂಪ ಆಗಿರೋದ್ರಿಂದ ಕೋನ A ಕೋನ C ಎಷ್ಟಿರುತ್ತೆ, ಕೋನ P ಮತ್ತು ಕೋನ R ಅಷ್ಟೇ ಇರುತ್ತೆ. ಹಾಗಾಗಿ ಕೋನ A ಪ್ಲಸ್ ಕೋನ C ಪ್ಲಸ್ ಕೋನ B = 180 ಡಿಗ್ರಿ. 3 ಕೋನ ಕೂಡ 180 ಡಿಗ್ರಿ ಮಾಡಬೇಕು, ನಮಗೆ ಕೋನ B ಸಿಗುತ್ತೆ. ಸೊ ABC ಎಷ್ಟಿರುತ್ತೆ, PQR ಅಷ್ಟೇ ಇರುತ್ತೆ. ಯಾಕೆಂದರೆ ಅವರೇ ಕೊಟ್ಟಿದ್ದಾರೆ ಇವೆರಡು ಸಮರೂಪ ಅಂತೇಳಿ. ಸೊ ಬಾಹುಗಳನ್ನು ಕೊಟ್ಟಿದ್ದಾರೆ 3, 4, 5 ಅಂತ ಅನುಪಾತದಲ್ಲಿದೆ ಅಂತೇಳಿ. ಸೊ PQRನ ಅಳತೆಯ ಬಾಹುಗಳು ಸಹ ಇದೇ ಅನುಪಾತದಲ್ಲಿರುತ್ತೆ, ಯಾಕೆಂದರೆ ಸಮರೂಪ ಆಗಿರೋದ್ರಿಂದ. ಹಾಗಾಗಿ ಇದರ ಸುತ್ತಳತೆ ಕೊಟ್ಟಿದ್ದಾರೆ. ಸೊ ಇದನ್ನು ಬಳಸ್ಕೊಂಡು ನಾವು ಎಕ್ಸನ್ನು ಕಂಡುಹಿಡ್ಕೊಂಡು PQRನ ಬಾಹುಗಳನ್ನು ಕಂಡುಹಿಡಿಬೋದು. ಈಜಿ ಇದೆ, ತುಂಬ ಈಜಿ ಇದೆ. ಮಾಡ್ತಕ್ಕಂಥ ವಿಧಾನವನ್ನು ನೋಡೋಣ. ನೋಡಿ 27, ತ್ರಿಭುಜ ABC ಸಮರೂಪ ತ್ರಿಭುಜ PQR. ಕೋನ A ಕೊಟ್ಟಿದ್ದಾರೆ, ಕೋನ C ಕೊಟ್ಟಿದ್ದಾರೆ, ಕೋನ B ಕಂಡುಹಿಡಬೇಕು. ಸೊ ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ. ಸೊ A ಅಂದರೆ 55, B ಗೊತ್ತಿಲ್ಲ, C ಅಂದರೆ 35 = 180 ಡಿಗ್ರಿ. ಇವೆರಡು ಕೂಡಿ 90 ಆಗುತ್ತೆ. B ಹಾಗೆ ಬರ್ತೀನಿ = 180. ಸೊ ಕೋನ B ಹಾಗೆ ಇದೆ, 180 ಆಗಿದೆ, ಪ್ಲಸ್ 90 ಕಡೆ ಬಂದರೆ -90 ಆಗುತ್ತೆ. ಕೋನ B 90 ಡಿಗ್ರಿ ಆಗುತ್ತೆ. ಸೊ A C ಕೊಟ್ಟಿದ್ರು, B ಅನ್ನು ಕಂಡುಹಿಡಿದ್ವಿ. ಸೊ ಈಗ ನಮಗೆ ABC 3 ಕೋನ ಸಿಕ್ತು. A ಕೋನ Pಗೆ ಸಮ, ಕೋನ B ಕೋನ Qಗೆ ಸಮ, ಕೋನ C ಕೋನ Rಗೆ ಸಮ, ಯಾಕೆಂದರೆ ಈ ರೀಸನ್ನಿಂದ. ಹಾಗಾಗಿ P 55 ಡಿಗ್ರಿ, Q 90 ಡಿಗ್ರಿ, R 35 ಡಿಗ್ರಿ ಆಗುತ್ತೆ. ತ್ರಿಭುಜ PQRನ ಸುತ್ತಳತೆ ಕೊಟ್ಟಿದ್ದಾರೆ 60 ಇದೆ. ಬಾಹುಗಳ ಅನುಪಾತ ಕೊಟ್ಟಿದ್ದಾರೆ 3x + 4x + 5x = 60. ಇವಷ್ಟು ಕೂಡಿಸಿ 12x ಆಗುತ್ತೆ = 60. x = 60/12 ಡಿವೈಡ್ ಮಾಡಿ x = 5 ಆಗುತ್ತೆ. ಈ 5ನ 3x 4x ಮತ್ತು 5x ಅಲ್ಲಿ ಮಲ್ಟಿಪ್ಲೈ ಮಾಡಿ 3 × 5 4 × 5 5 × 5 5 3 15 5 4 20 5 5 25. ಇದು ತ್ರಿಭುಜ PQRನ ಬಾಹುಗಳ ಉದ್ದ PQ QR RP. ಇದು 27ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 28ನೇ ಪ್ರಶ್ನೆ, ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತಿದೆ. ವರ್ಗಾಂತರ ಆವೃತ್ತಿ ಕೊಟ್ಟಿದ್ದಾರೆ. ಸೊ ವರ್ಗಾಂತರ ಇದೆ, ಆವೃತ್ತಿ ಇದೆ. ಇವುಗಳನ್ನು ಬಳಸ್ಕೊಂಡು ನಾವು ಸರಾಸರಿಯನ್ನು ಕಂಡುಹಿಡಿಯೋಣ. ಆಮೇಲೆ ಅಥವಾ ಪ್ರಶ್ನೆ ನೋಡೋಣ. ಫಸ್ಟ್ ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಫಸ್ಟು ಸರಾಸರಿಯನ್ನು ಕಂಡುಹಿಡಿಯೋಣ. ಹೇಗೆ ಅಂತ ನೋಡೋಣ. ಕ್ವಶನಲ್ಲಿ ವರ್ಗಾಂತರ ಕೊಟ್ಟಿದ್ದಾರೆ, ಕ್ವಶನಲ್ಲಿರೋದು ವರ್ಗಾಂತರ ಬರ್ತೀನಿ. ಆವೃತ್ತಿ ಕೊಟ್ಟಿದ್ದಾರೆ, ಆವೃತ್ತಿ ಬರ್ತೀನಿ. ಸೊ ಮಧ್ಯ ಬಿಂದು ಕೇಳಿದ್ದಾರೆ.
0 ಮತ್ತು 10ರ ಮಧ್ಯೆ ಎಷ್ಟಿದೆ ಅಂತ. 0 ಮತ್ತು 10 ಕೂಡಿಸಿ 10 ಆಗುತ್ತೆ. 2ರಿಂದ ಭಾಗಿಸಿ. 10ರ ಅರ್ಧ 5, 10 20 30, 30ರ ಅರ್ಧ 15, 30 20 50, 50ರ ಅರ್ಧ 25, 30 40 70, 70ರ ಅರ್ಧ 35, 40 50 ಕೂಡಿಸಿ 90 ಆಗುತ್ತೆ. ಅದರ ಅರ್ಧ 45. ಸೊ ಇದು ಮಧ್ಯಬಿಂದು. ಈ ರೀತಿ ಕಂಡುಹಿಡಬೇಕು. ಇವೆರಡೂ ವರ್ಗಾಂತರಗಳನ್ನು ಕೂಡಿಸಿ 2ರಿಂದ ಭಾಗಿಸ್ಬೇಕು. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಇದನ್ನ ಮಧ್ಯಬಿಂದು ಬರ್ಕೊತೀವಿ. ಆಮೇಲೆ FI ಇಂಟು XI ಆವೃತ್ತಿ ಮತ್ತು ಮಧ್ಯಬಿಂದುನ ಗುಣಿಸ್ಬೇಕು. 4 5 20, 15 9 135, 15 ಇಂಟು 25 375, 14 ಇಂಟು 35 490, 8 ಇಂಟು 45 360. ಇವಷ್ಟು ಆವೃತ್ತಿ ಕೂಡಿಸಿದ್ರೆ 50 ಆಗುತ್ತೆ. ಇವಷ್ಟು FI ಇಂಟು XIನ ಕೂಡಿಸಿದ್ರೆ 1380 ಆಗುತ್ತೆ. ಇಷ್ಟನ್ನು ಬರೆದ್ರೆ ನಿಮಗೆ 2 ಅಂಕ ಸಿಗುತ್ತೆ ಚಾರ್ಟ್ ಬರೆದ್ರೆ. ಸೊ ಈಗ ಫಾರ್ಮುಲಾ ಬರೆಯೋಣ. ಸರಾಸರಿ ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಿಗ್ಮಾ FI ಇಂಟು XI ಬೈ ಸಿಗ್ಮಾ FI. ಸಿಗ್ಮಾ FI ಇಂಟು XI ಅಂದರೆ 1380, ಸಿಗ್ಮಾ FI ಅಂದರೆ 50. 0 0 ಕ್ಯಾನ್ಸಲ್ ಆದರೆ 138 ಬೈ 5. ಸೊ 5ರಿಂದ ಬಾಕ್ಸಿ. 5 2 10, 3 ಉಳಿತು, 5 ಒಳ್ಳೆ 35, 3 ಉಳಿತು, 5 6 30. ಪಾಯಿಂಟ್ ಕೊಡಬೇಕು. 27.6 ಆಗುತ್ತೆ. 5 2 10 ಡಿವೈಡ್ ಮಾಡಿ. ಈ ರೀತಿ ಮಾಡೋಕ್ಕೆ ಬರೆದ್ರೆ ಈ ರೀತಿ ಸೈಡಿಗೆ ಬರ್ಕೊಂಡು ನೀವು ಮಾಡಬೇಕಾಗುತ್ತೆ. ಸೊ ಇದು 28ರಲ್ಲಿ 28ನೇ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆಗೆ ಉತ್ತರ ಸರಾಸರಿ ಕಂಡುಹಿಡಿಯೋದು. ಸೊ ಇದರಲ್ಲಿ 2ನೇ ಪ್ರಶ್ನೆ ಇದೆ, ಬಹುಲಕ ಕೇಳಿದರೆ ಅದನ್ನು ಯಾವ ರೀತಿ ಬಿಡಿಸ್ಬೇಕಂತ ನೋಡೋಣ. 28ರಲ್ಲಿ ಅಥವಾ ಪ್ರಶ್ನೆಗೆ ಉತ್ತರ. ಪ್ರಶ್ನೆ ನೋಡೋಣ ಫಸ್ಟು. ಈ ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ. ವರ್ಗಾಂತರ ಆವೃತ್ತಿ ಕೊಟ್ಟಿದ್ದಾರೆ. ಸೊ ವರ್ಗಾಂತರ ಇದೆ, ಆವೃತ್ತಿ ಇದೆ. ಸೊ ಇದಕ್ಕೆ ನಾವೇನು ಕಂಡುಹಿಡಿಬೇಕಪ್ಪ ಅಂದರೆ ಬಹುಲಕವನ್ನು ಕಂಡುಹಿಡಿಬೇಕು. ಸೊ ಇದು ಅಥವಾ ಪ್ರಶ್ನೆಗೆ ಉತ್ತರ ಆಗಿದೆ. ಸೊ ಇಲ್ಲಿ ವರ್ಗಾಂತರ ಕ್ವಶನಲ್ಲಿದೆ, ಆವೃತ್ತಿ ಕ್ವಶನ್ ಇದೆ, ಬರ್ಕೊಂಡಿನಿ. ಸೊ ಇದರಲ್ಲಿ ಹೈಯೆಸ್ಟ್ ಆವೃತ್ತಿ ಯಾವುದಿದೆ? 8 ಇದೆ. ಅದಕ್ಕೆ ನಾನು ರೌಂಡ್ ಮಾರ್ಕೆಟ್ ಮಾಡಿದ್ದೀನಿ. ಸೊ ಹೈಯೆಸ್ಟ್ ಆವೃತ್ತಿ ಇರೋದು. ಸೊ ಅದನ್ನು ನಾವು F1 ಅಂತ ಬರ್ಕೊತೀವಿ. ಅದರ ಹಿಂದಿನ ಆವೃತ್ತಿ F0, ಮುಂದಿನ ಆವೃತ್ತಿ F2 ಅಂತ ಬರ್ಕೊತೀವಿ. ವರ್ಗಾಂತರದ ಕೆಳಮಿತಿ L. ಗರಿಷ್ಠ ಆವೃತ್ತಿ ಇರತಕ್ಕಂತಹ ವರ್ಗಾಂತರದ ಕೆಳಮಿತಿ L = 25. F1 8, F0 4, F2 7, L 25. ವರ್ಗಾಂತರ ಗಾತ್ರ ಇದರಲ್ಲಿ ಇದನ್ನು ಕಳೆಯಬೇಕು, 10 ಬರುತ್ತೆ. ಸೊ ಇಷ್ಟನ್ನು ಬರ್ಕೊಂಡು ಈಗ ಬಹುಲಕದ ಸೂತ್ರವನ್ನು ಹಾಕಬೇಕಾಗುತ್ತೆ. ಬಹುಲಕ ಈಸ್ ಈಕ್ವಲ್ ಟು L ಪ್ಲಸ್ ಬ್ರಾಕೆಟ್ ಆಫ್ F1 ಮೈನಸ್ F0 ಬೈ 2 ಇಂಟು F1 ಮೈನಸ್ F0 ಮೈನಸ್ F2 ಬ್ರಾಕೆಟ್ ಕ್ಲೋಸ್ ಇಂಟು H. ಸೊ L ಅಂದರೆ ಕೆಳಮಿತಿ ಈಸ್ ಈಕ್ವಲ್ ಟು 25 ಪ್ಲಸ್ 25. ಎಲ್ಲಿದೆ? 25 ಇದೆ ನೋಡಿ ಇಲ್ಲಿ. ಸೊ ವ್ಯಾಲ್ಯೂಸನ್ನು ಇಲ್ಲಿ ನೋಡಿ ಇಲ್ಲಿ ಬರ್ಕೋಬೇಕು. 25 ಪ್ಲಸ್ F1 ಅಂದರೆ 8, F1 ಅಂದರೆ 8 ಮೈನಸ್ F0 ಅಂದರೆ 4 ಬೈ 2 ಇಂಟು F1 ಅಂದರೆ 8 ಮೈನಸ್ F0 ಅಂದರೆ 4 ಮೈನಸ್ F2 ಅಂದರೆ 7 ಇಲ್ಲಿದೆ ನೋಡಿ, ಇಂಟು H ಅಂದರೆ 10. ಸೊ ಇಷ್ಟನ್ನ ಬರ್ಕೊಂಡು ನೋಡಿ, ಇದನ್ನು ನೋಡಿ ಇಲ್ಲಿ ಬರ್ಕೊಂಬಿಟ್ರೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಬೇಕು. ಸೊ 25 ಹಾಗೆ ಬರ್ತೀನಿ. 8ರ 4 ಹೋದರೆ 4, 2 8 16, ಮೈನಸ್ 4 ಮೈನಸ್ 7 ಕೂಡಿಸ್ಬೇಕು, ಮೈನಸ್ 11 ಆಗುತ್ತೆ, ಇಂಟು 10. ಸೊ ಇದು ಹಾಗೆ ಇದೆ. ಪ್ಲಸ್ 4 ಹಾಗೆ ಬರ್ತೀನಿ. 16ಗೆ 11 ಹೋದರೆ 5 ಬ್ರಾಕೆಟ್ ಕ್ಲೋಸ್ ಇಂಟು 10. 5 1 5 2 10, 25 ಹಾಗೆ ಇದೆ. 4 2 8, ಇವೆರಡು ಕೂಡಿಸಿ 33 ಆಗುತ್ತೆ. ಸೊ ಇದು ಬಹುಲಕ ಆಗಿದೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 29ನೇ ಪ್ರಶ್ನೆ. ಕೋಸಿಕೆಂಟ್ ಎ ಮೈನಸ್ ಸೈನ್ ಎ ಇಂಟು ಸಿಕೆಂಟ್ ಎ ಮೈನಸ್ ಕಾಸ್ ಎ ಈಸ್ ಈಕ್ವಲ್ ಟು 1/tan ಎ ಪ್ಲಸ್ ಕಾಟ್ ಎ ಎಂದು ಸಾಧಿಸಿ. ಅಥವಾ ಸಿಕೆಂಟ್ 60 ಡಿಗ್ರಿ ಬೈ ಕಾಟ್ 45 ಡಿಗ್ರಿ ಮೈನಸ್ 2 ಸೈನ್ 90 ಡಿಗ್ರಿ ಬೈ ಕಾಸ್ 0 ಡಿಗ್ರಿ ಪ್ಲಸ್ ಟ್ಯಾನ್ 45 ಡಿಗ್ರಿ ಬೈ ಕೋಸಿಕೆಂಟ್ 30 ಡಿಗ್ರಿ ಈಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ 45 ಡಿಗ್ರಿ ಬ್ರಾಕೆಟ್ ಆಫ್ ಕೋಸಿಕೆಂಟ್ ಸ್ಕ್ವೇರ್ 45 ಡಿಗ್ರಿ ಮೈನಸ್ ಸಿಕೆಂಟ್ ಸ್ಕ್ವೇರ್ 0 ಡಿಗ್ರಿ. ಸೊ LHS ಅನ್ನು ತಗೋಬೇಕು, ಮಾಡಬೇಕು. ಹಾಗೆ RHS ಅನ್ನು ತೊಗೊಂಡು ಮಾಡಬೇಕು. LHS ಮತ್ತು RHS ಸಮನಾಗಿದ್ದರೆ ಲೆಕ್ಕ ಸರಿಯಾಗಿರುತ್ತೆ. ಇದನ್ನು ಸೇಮ್ ಅದೇ ರೀತಿ ಮಾಡಬೇಕು. LHS ತೊಗೊಂಡು ವ್ಯಾಲ್ಯೂಸ್ ಹಾಕಿ LHS ಕಂಡುಹಿಡಬೇಕು, ವ್ಯಾಲ್ಯೂಸ್ ಹಾಕಿ RHS ಕಂಡುಹಿಡಬೇಕು. ಎರಡು ಕಡೆ ಸೇಮ್ ಬಂದರೆ LHS = RHS ಆಗುತ್ತೆ. ಈ ಎರಡು ಲೆಕ್ಕಗಳನ್ನು ಸೇಮ್ ಪ್ಯಾಟ್ರಲ್ಲಿ ಮಾಡಬೇಕಾಗುತ್ತೆ. 29. LHS = cosecant A minus sin A ಇಂಟು secant A minus cos A. cosecant A ನ 1/sin A ಅಂತ ಬರಿಬೋದು, ಮೈನಸ್ sin A ಹಾಗೆ ಇದೆ. secant A ನ 1/cos A ಅಂತ ಬರಿಬೋದು, ಮೈನಸ್ cos A ಹಾಗೆ ಇದೆ. ಸೊ 1 ಮೈನಸ್ sin A ಇಂಟು sin A sin ಸ್ಕ್ವೇರ್ಡ್ A ಬೈ sin A ಆಗುತ್ತೆ.
1 ಮೈನಸ್ ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವೇರ್ಡ್ ಎ -1 ಮೈನಸ್ ಕಾಸ್ ಸ್ಕ್ವೇರ್ಡ್ ಎ ಬೈ ಕಾಸ್ ಎ ಆಗುತ್ತೆ. ಓರೆ ಗುಣಾಕಾರ ಮಾಡಬೇಕು. ಸೊ 1 ಮೈನಸ್ ಸೈನ್ ಸ್ಕ್ವೇರ್ಡ್ ಎ ಅಂದರೆ ಕಾಸ್ ಸ್ಕ್ವೇರ್ಡ್ ಎ, ಸೈನ್ ಎ ಹಾಗೆ ಬರೆದಿದೆ. 1 ಮೈನಸ್ ಕಾಸ್ ಸ್ಕ್ವೇರ್ಡ್ ಎ ಅಂದರೆ ಸೈನ್ ಸ್ಕ್ವೇರ್ಡ್ ಎ, ಕಾಸ್ ಎ ಹಾಗೆ ಬರೆದಿದೆ. ಒಂದು ಕಾಸು ಕ್ಯಾನ್ಸಲ್, ಒಂದು ಸೈನು ಕ್ಯಾನ್ಸಲು. ಇಲ್ಲಿ ಕಾಸು ಇಲ್ಲಿ ಸೈನ್ ಉಳಿತೆ. ಸೊ ಸೈನ್ ಎ ಇಂಟು ಕಾಸ್ ಎ. ಎಲ್ ಎಚ್ ಎಸ್ ಅದು ಇದನ್ನ ಸಮೀಕರಣ 1 ಅಂತ ತಗೋಣ. ಈಗ ಆರ್ ಎಚ್ ಎಸ್ಗೆ ಬರೋಣ. 1 ಬೈ ಟ್ಯಾನ್ ಎ ಪ್ಲಸ್ ಕಾಟ್ ಎ. ಸೊ 1 ಬೈ ಟ್ಯಾನ್ ಎ ಪ್ಲಸ್ ಕಾಟ್ ಎ, 1 ಬೈ ಟ್ಯಾನ್ ಎನ ಸೈನ್ ಎ ಬೈ ಕಾಸ್ ಎ ಅಂತ ಬರಿಬೋದು, ಪ್ಲಸ್ ಕಾಟ್ ಎನ ಕಾಸ್ ಎ ಬೈ ಸೈನ್ ಎ ಅಂತ ಬರಿಬೋದು. ಸೊ 1 ಹಾಗೆ ಬರೆದಿದೆ. ಇಲ್ಲಿ ಓರೆ ಗುಣಾಕಾರ ಮಾಡಿ ಸೈನ್ ಎ ಇಂಟು ಸೈನ್ ಎ ಸೈನ್ ಸ್ಕ್ವೇರ್ಡ್ ಎ ಪ್ಲಸ್ಗೆ ಪ್ಲಸ್ ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವೇರ್ಡ್ ಎ ಸೈನ್ ಎ ಇಂಟು ಕಾಸ್ ಎ ಬರೀಬೇಕು. ಸೈನ್ ಎ ಇಂಟು ಕಾಸ್ ಎ ಮೇಲೆ ಹೋಗುತ್ತೆ. ಸೊ ಮೇಲೆ ಬರ್ತೀನಿ. ಸೈನ್ ಸ್ಕ್ವೇರ್ಡ್ ಎ ಪ್ಲಸ್ ಕಾಸ್ ಸ್ಕ್ವೇರ್ಡ್ ಎ ಬರೋದಿಲ್ಲ, ಯಾಕೆಂದರೆ ಬೆಲೆ 1 ಆಗಿರೋದ್ರಿಂದ. ಸೊ ಅದನ್ನ ತೆಗೆದುಬಿಟ್ಟಿದ್ದೀನಿ. ಸೈನ್ ಎ ಇಂಟು ಕಾಸ್ ಎ ಇದು 1, ಇದು 2 ಆಗುತ್ತೆ. ಸೊ ಎಲ್ ಎಚ್ ಎಸ್ಸು ಸೈನ್ ಎ ಇಂಟು ಕಾಸ್ ಎ, ಆರ್ ಎಚ್ ಎಸ್ಸು ಸೈನ್ ಎ ಇಂಟು ಕಾಸ್ ಎ. ಹಾಗಾಗಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಸೊ ಇದು 29ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇದರಲ್ಲಿ ಅಥವಾ ಪ್ರಶ್ನೆ ಇದೆ, ಅದಕ್ಕೆ ಉತ್ತರವನ್ನು ನೋಡೋಣ. ಸೊ 29ರಲ್ಲಿ ಅಥವಾ ಪ್ರಶ್ನೆಗೆ ಎಲ್ ಎಚ್ ಎಸ್ ತಗೊಳ್ಳೋಣ. ಫಸ್ಟು ಸೆಕೆಂಡ್ 60 ಡಿಗ್ರಿ ಬೈ ಕಾಟ್ 45 ಡಿಗ್ರಿ ಮೈನಸ್ 2 ಸೈನ್ 90 ಡಿಗ್ರಿ ಬೈ ಕಾಸ್ 0 ಡಿಗ್ರಿ ಪ್ಲಸ್ ಟ್ಯಾನ್ 45 ಡಿಗ್ರಿ ಬೈ ಕೋಸಿಕೆಂಡ್ 30 ಡಿಗ್ರಿ. ಸೆಕೆಂಡ್ 60 ಡಿಗ್ರಿ ಬೆಲೆ 2, ಕಾಟ್ 45 ಅಂದರೆ ಬೆಲೆ 1 ಮೈನಸ್ 2 ಹಾಗೆ ಬರ್ತೀನಿ. ಸೈನ್ 90 ಅಂದರೆ 1, ಕಾಸ್ 0 ಅಂದರೆ 1 ಪ್ಲಸ್ ಟ್ಯಾನ್ 45 ಡಿಗ್ರಿ ಅಂದರೆ 1, ಕೋಸಿಕೆಂಡ್ 30 ಡಿಗ್ರಿ ಅಂದರೆ 2. 2/1 ಹಾಗೆ ಬರ್ತೀನಿ. ಮೈನಸ್ 2 ಇಂಟು 1 ಅಂದರೆ 2/1 ಆಗುತ್ತೆ. ಪ್ಲಸ್ 1/2 ಹಾಗೆ ಬರ್ತೀನಿ. -2 ಪ್ಲಸ್ 2 -2 ಕ್ಯಾನ್ಸಲ್ ಆಗಿ 1/2 ಬರುತ್ತೆ. ಸೊ ಇದು 1/2 ಎಲ್ ಎಚ್ ಎಸ್ 1/2 ಆಗುತ್ತೆ. ಇದನ್ನ ಸಮೀಕರಣ 1 ಅಂತ ತಗೋಣ. ಹಾಗೆ ಆರ್ ಎಚ್ ಎಸ್ ಮಾಡೋಣ. ಸೈನ್ ಸ್ಕ್ವೇರ್ 45 ಡಿಗ್ರಿ ಬ್ರ್ಯಾಕೆಟ್ ಕೋಸಿಕೆಂಡ್ ಸ್ಕ್ವೇರ್ 45 ಡಿಗ್ರಿ ಮೈನಸ್ ಸೆಕೆಂಡ್ ಸ್ಕ್ವೇರ್ 0. ಸೈನ್ ಸ್ಕ್ವೇರ್ 45 ಡಿಗ್ರಿ ಅಂದರೆ 1/√2 ಹೋಲ್ ಸ್ಕ್ವೇರ್ ಬ್ರ್ಯಾಕೆಟ್ ಕೋಸಿಕೆಂಡ್ ಸ್ಕ್ವೇರ್ 45 ಡಿಗ್ರಿ ಅಂದರೆ √2 ಹೋಲ್ ಸ್ಕ್ವೇರ್ ಮೈನಸ್ ಸೆಕೆಂಡ್ 0 ಅಂದರೆ 1 ಹೋಲ್ ಸ್ಕ್ವೇರ್. ಸೊ 1/√2 ಹೋಲ್ ಸ್ಕ್ವೇರ್ ಅಂದರೆ 1/2 ಆಗುತ್ತೆ. √2 ಹೋಲ್ ಸ್ಕ್ವೇರ್ ಅಂದರೆ 2 ಆಗುತ್ತೆ. 1 ಸ್ಕ್ವೇರ್ ಅಂದರೆ 1 ಆಗುತ್ತೆ. 1/2 ಆಗಿದೆ. 2 - 1 ಅಂದರೆ 1, ಇವೆರಡು ಗುಣಿಸಿ 1/2 ಬರುತ್ತೆ. ಎಲ್ ಎಚ್ ಎಸ್ಸು 1/2, ಆರ್ ಎಚ್ ಎಸ್ 1/2. ಸೊ ಇವೆರಡನ್ನು ಅಬ್ಸರ್ವ್ ಮಾಡಿದರೆ ಸೊ ಎಲ್ ಎಚ್ ಎಸ್ 1/2 ಇದೆ, ಆರ್ ಎಚ್ ಎಸ್ 1/2 ಇದೆ. ದೇರ್ಫೋರ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. 30ನೇ ಪ್ರಶ್ನೆ. ಲೋಹದ ತಂತಿಯ ಅಂಚುಗಳ ನಡುವೆ ಬಟ್ಟೆಯನ್ನು ಇಟ್ಟು ಒಂದು ಕೈ ಬೀಸಣಿಗೆಯನ್ನು ತಯಾರಿಸಲಾಗಿದೆ. ಅದು ಚಿತ್ರದಲ್ಲಿ ತೋರಿಸಿದಂತೆ ವೃತ್ತದ ತ್ರಿಜ್ಯಾಂತರ ಖಂಡದ ಆಕಾರದಲ್ಲಿದ್ದು ಅದರ ತ್ರಿಜ್ಯವು 21 ಸೆಂಟಿಮೀಟರ್ ಮತ್ತು ಕೋನ 120 ಡಿಗ್ರಿ ಆಗಿದೆ. ಬೀಸಣಿಗೆಗೆ ಉಪಯೋಗಿಸಿರುವ ಬಟ್ಟೆಯ ವಿಸ್ತೀರ್ಣ ಮತ್ತು ಅಂತಹ ಬೀಸಣಿಗೆಯನ್ನು ತಯಾರಿಸಲು ಬೇಕಾಗುವ ಲೋಹದ ತಂತಿಯ ಒಟ್ಟು ಉದ್ದವನ್ನು ಕಂಡುಹಿಡಿಯಿರಿ. ಸೊ ಇದು ಬೀಸಣಿಗೆ 120 ಡಿಗ್ರಿ ಕೋನ ಉಂಟಾಗಿದೆ. ಇದು ತ್ರಿಜ್ಯಾಂತರ ಖಂಡದಲ್ಲಿ ರೂಪದಲ್ಲಿರೋದ್ರಿಂದ ಇಲ್ಲಿ ತ್ರಿಜ್ಯ 21 ಸೆಂಟಿಮೀಟರ್ ಇದೆ, ಇದು 21 ಇರುತ್ತೆ. ಇದು ಕಂಸದ ಉದ್ದವನ್ನು ಕಂಡುಹಿಡಿದ್ರೆ ಒಟ್ಟು ಕಂಸದ ಉದ್ದ ಈ ತ್ರಿಜ್ಯ ಕೂಡಿಸಿದ್ರೆ ಲೋಹದ ತಂತಿಯ ಒಟ್ಟು ಉದ್ದ ಸಿಗುತ್ತೆ. ಹಾಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಫಾರ್ಮುಲಾ ಹಾಕಿ ಮಾಡಿದರೆ ಬಟ್ಟೆಯ ವಿಸ್ತೀರ್ಣ ಸಿಗುತ್ತೆ. ಸೊ ಇದು 30ನೇ ಪ್ರಶ್ನೆಗೆ ಉತ್ತರವನ್ನು ಯಾವ ರೀತಿ ಬರೀಬೇಕು ಅಂತ ನೋಡೋಣ ಈಗ. ಸೊ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು 21 ಸೆಂಟಿಮೀಟರ್, ಇದು 21 ಇರುತ್ತೆ. ಥೀಟ 120 ಡಿಗ್ರಿ ಇದೆ. ಬೀಸಣಿಗೆಗೆ ಉಪಯೋಗಿಸಿರುವ ಬಟ್ಟೆಯ ವಿಸ್ತೀರ್ಣ, ಇಲ್ಲಿ ಉಪಯೋಗಿಸತಕ್ಕಂಥ ಬಟ್ಟೆಯ ವಿಸ್ತೀರ್ಣ ಅಂದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ θ/360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಥೀಟ ಅಂದರೆ 120 ಡಿಗ್ರಿ, 360 ಇಂಟು ಪೈ ಅಂದರೆ 22/7, ಆರ್ ಸ್ಕ್ವೇರ್ ಅಂದರೆ 21 ಇಂಟು 21. 7 1 7 3 21 ಆಗುತ್ತೆ. 3 ಕ್ಯಾನ್ಸಲ್ ಆಗುತ್ತೆ. ಸೊ 0 ಕ್ಯಾನ್ಸಲ್. 12 1 12 3 36. ರಿಮೈನಿಂಗ್ ಏನು ಉಳಿತೆ? 22 21 ಉಳಿತೆ. ಇವೆರಡು ಗುಣಿಸಿ 462 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಬೀಸಣಿಗೆಗೆ ಉಪಯೋಗಿಸಿರೋ ಬಟ್ಟೆ ವಿಸ್ತೀರ್ಣ 462 ಸೆಂಟಿಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಬೀಸಣಿಗೆ ಕಂಸದ ಉದ್ದ, ಇದ್ರ ಉದ್ದ ಕಂಡುಹಿಡಿಬೇಕು. ಯಾಕೆಂದರೆ ಎಷ್ಟು ತಂತಿ ಬೇಕು ಅಂತ ಇದರ ಉದ್ದ ಮತ್ತು ಈ ಉದ್ದ ಅಷ್ಟು ಕೂಡಿಸ್ಬೇಕು. ಹಾಗಾಗಿ ಸೊ ಬೀಸಣಿಗೆ ಕಂಸದ ಉದ್ದ ಇಸ್ ಈಕ್ವಲ್ ಟು θ/360 ಡಿಗ್ರಿ ಇಂಟು 2πr. ಥೀಟ ಅಂದರೆ 120 ಬರ್ತೀವಿ. 360 ಡಿಗ್ರಿ ಇಂಟು 2 ಇಂಟು 22/7, ಆರ್ ಅಂದರೆ 21. 0 ಕ್ಯಾನ್ಸಲ್. 12 1 12 3. ಸೊ 3 ಉಳಿತು. 3 21. ಈ 21 ಕ್ಯಾನ್ಸಲ್ ಆಗುತ್ತೆ. 22 44 ಸೆಂಟಿಮೀಟರ್ ಬೀಸಣಿಗೆಯ ಕಂಸದ ಉದ್ದ. ಹಾಗಾದರೆ ಬೀಸಣಿಗೆಯನ್ನು ತಯಾರಿಸಲು ಬೇಕಾಗುವ ಲೋಹದ ತಂತಿಯ ಒಟ್ಟು ಉದ್ದ, ಕಂಸದ ಉದ್ದ 44, ಎರಡು ತ್ರಿಜ್ಯ 21 + 21 ಅಷ್ಟು ಕೂಡಿ ಇವೆರಡು ಕೂಡಿ 42 ಆಗುತ್ತೆ. ಇವೆರಡು ಕೂಡಿ 86 ಸೆಂಟಿಮೀಟರ್ ಆಗುತ್ತೆ. ಸೊ ಇದು ಈ 30ನೇ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆಗೆ ಉತ್ತರ. ನೆಕ್ಸ್ಟ್ ಇದರಲ್ಲಿ ಅಥವಾ ಪ್ರಶ್ನೆ ಇದೆ, ಅದು ನೋಡೋಣ ಹೇಗೆ ಬಿಡಿಸ್ಬೇಕಂತ ಹೇಳಿ. ಕೊಟ್ಟಿರುವ ಚಿತ್ರದಲ್ಲಿ 30ರಲ್ಲಿ ಅಥವಾ ಪ್ರಶ್ನೆ ಇದು.
ಓ ಕೇಂದ್ರವಿರುವ ವೃತ್ತದ ತ್ರಿಜ್ಯ 21 ಸೆಂಟಿಮೀಟರ್ ಆಗಿದೆ. ಎ ಒ ಬಿ 60 ಡಿಗ್ರಿ ಆದರೆ ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಇದೆ. √3 1.73 ಎಂದು ತೆಗೆದುಕೊಳ್ಳಿ ಅಂತ ಇದೆ. ಇದು 60 ಡಿಗ್ರಿ ಆಗಿದೆ. ಇದು 21 ಸೆಂಟಿಮೀಟರ್ ಇದೆ, ಇದು 21 ಸೆಂಟಿಮೀಟರ್. ಎರಡು ಬಾಹುಗಳು ಸಮನಾಗಿದ್ದರೆ ಸಮದ್ವಿಬಾಹು ತ್ರಿಭುಜ ಆಗುತ್ತೆ. ಇಲ್ಲಿ ಕೋನಗಳನ್ನು ಅಬ್ಸರ್ವ್ ಮಾಡಿದಾಗ ಇಲ್ಲಿ 60 ಡಿಗ್ರಿ 60 ಡಿಗ್ರಿ ಆಗುತ್ತೆ. ಹಾಗಾಗಿ ಮೂರು ಬಾಹುಗಳು ಸಮನಾಯಿತು, ಇದು ಸಮಬಾಹು ತ್ರಿಭುಜ ಆಯಿತು. ಸೊ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಾಣದಾಗ ವೃತ್ತಖಂಡದ ವಿಸ್ತೀರ್ಣ ನಮಗೆ ಸಿಗುತ್ತೆ ಅಷ್ಟೆ. ಸೊ ಬಿಡಿಸೋದು ಹೇಗೆ ಅಂತ ನೋಡೋಣ. ಅಥವಾ r = 21, θ = 60. ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣ ಬೇಕು. ಹಾಗಾಗಿ ಒ ಎ ಪಿ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜ ಎ ಒ ಬಿಯ ವಿಸ್ತೀರ್ಣ θ/360 ಡಿಗ್ರಿ × πr² ಮೈನಸ್ ತ್ರಿಭುಜ ಎ ಒ ಬಿ ಇದು ಸಮಬಾಹು ತ್ರಿಭುಜ ಇರೋದ್ರಿಂದ √3/4 a² ಅಪ್ಲೈ ಮಾಡಬೇಕು. ಸೊ θ 60 ಡಿಗ್ರಿ / 360 × 22/7 × 21 × 21 ಮೈನಸ್ √3 ಅಂದರೆ 1.73 ಕ್ವಶನಲ್ಲಿ ಕೊಟ್ಟಿದ್ದಾರೆ /4 a² ಅಂದರೆ ಬಾಹು 21 × 21 ಬಾಹುನ ಅಳತೆ. ಸೊ 0 0 ಕ್ಯಾನ್ಸಲ್, 6 1 6 36. ಸೊ ನೆಕ್ಸ್ಟು r ಇದೆ 2. ಸೊ 7 1 7 3 21, 3 1 3 2 6. ಸೊ 2 1 2 11 11 × 21 ಉಳಿಯುತ್ತೆ. ಮೈನಸ್ ಇವಷ್ಟು ಗುಣಿಸಿ 762.93 ಆಗುತ್ತೆ. /4 ಮಾಡಬೇಕು. ಸೊ ಇವೆರಡು ಗುಣಿಸಿ 231 ಬರುತ್ತೆ. ಸೊ ಇದನ್ನು ಇದರಿಂದ ಬಾಗಿಸಿ 190.73 ಬರುತ್ತೆ. ಸೊ 231ಅಲ್ಲಿ 190ನ ಮೈನಸ್ ಮಾಡಿ ಎಷ್ಟು ಬರುತ್ತೆ? 40.27 ಬರುತ್ತೆ. ಸೊ 40.27 ಸೆಂಟಿಮೀಟರ್ ಸ್ಕ್ವೇರ್ ಸರಿಯಾದ ಉತ್ತರ ಆಗಿದೆ. ಇದು 30ರಲ್ಲಿ ಅಥವಾ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಎ ಬಿ ಸಿ ಡಿ ಚೌಕದ ಸುತ್ತಳತೆಯು ಪಿ ಕ್ಯೂ ಆರ್ ಎಸ್ ಚೌಕದ ಸುತ್ತಳತೆಗಿಂತ 12 ಮೀಟರ್ ಕಡಿಮೆ ಇದೆ. ಈ ಎರಡು ಚೌಕಗಳ ವಿಸ್ತೀರ್ಣಗಳ ಮೊತ್ತ 117 ಮೀಟರ್ ಸ್ಕ್ವೇರ್ ಆಗಿದೆ. ಎ ಬಿ ಸಿ ಡಿ ಚೌಕದ ವಿಸ್ತೀರ್ಣ ಮತ್ತು ಪಿ ಕ್ಯೂ ಆರ್ ಎಸ್ ಚೌಕದ ವಿಸ್ತೀರ್ಣಗಳ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಇದೆ. 31. ಪಿ ಕ್ಯೂ ಆರ್ ಎಸ್ ಚೌಕದ ಬಾಹುವಿನ ಉದ್ದ x ಮೀಟರ್ ಆಗಿರಲಿ. ಎ ಬಿ ಸಿ ಡಿ ಚೌಕದ ಬಾಹುವಿನ ಉದ್ದ y ಮೀಟರ್ ಆಗಿರಲಿ. ಸೊ ಇಲ್ಲಿ ನಿಬಂಧನೆ ಇದೆ. ಎ ಬಿ ಸಿ ಡಿ ಚೌಕದ ಸುತ್ತಳತೆ ಪಿ ಕ್ಯೂ ಆರ್ ಎಸ್ ಚೌಕದ ಸುತ್ತಳತೆಗಿಂತ -12 ಕಡಿಮೆ ಇದೆ. 12 ಕಡಿಮೆ ಇದೆ. ಹಾಗಾಗಿ ಎ ಬಿ ಸಿ ಡಿ ಚೌಕದ ಸುತ್ತಳತೆ ಅಂದರೆ 4y = ಪಿ ಕ್ಯೂ ಆರ್ ಎಸ್ ಚೌಕದ ಸುತ್ತಳತೆ ಅಂದರೆ 4x ಇದಕ್ಕಿಂತ 12 ಕಡಿಮೆ ಇದೆ. ಸೊ 4y = 4x - 12. ಇದನ್ನು 4ರಿಂದ ಡಿವೈಡ್ ಮಾಡಿದರೆ y = x - 3 ಬರುತ್ತೆ. ಇದನ್ನು ಸಮೀಕರಣ 1 ಅಂತ ತಗೊಳ್ಳೋಣ. ಹಾಗೆ ಈ ಎರಡು ಚೌಕಗಳ ವಿಸ್ತೀರ್ಣಗಳ ಮೊತ್ತ ಅಂದರೆ x² + y² = 117. x² ಹಾಗೆ ಬರೆದಿದೆ ಪ್ಲಸ್ y ಅಂದರೆ x - 3ನ ಹಾಕಿದೆ. x - 3 2 = 117. x² + a - b² ಅಪ್ಲೈ ಮಾಡಿ. x² + 3² - 2ab 2 × 3 × x ಆಗುತ್ತೆ 117. x² + x² 2x², 3² ಅಂದರೆ 9 ಮೈನಸ್ ಹಾಗೆ ಬರೆದೆ 2 3 6 × x 6x ಮೈನಸ್ ಪ್ಲಸ್ 117 ಈ ಕಡೆ ಬಂದರೆ -117 0. 2x² - 6x ಮೈನಸ್ 117ರಲ್ಲಿ ಪ್ಲಸ್ 9ಅನ್ನು ತೆಗಿಬೇಕು 108 ಆಗುತ್ತೆ -108. ಈಗ 2 6 108ರಿಂದ 2ರಿಂದ ಡಿವೈಡ್ ಮಾಡಿ x² - 3x - 54 ಬರುತ್ತೆ. 54 9ರ ಮೇಲಿದೆ 6 9 54 9ರಲ್ಲಿ 6 ಹೋದರೆ 3 ಬರುತ್ತೆ. ಹಾಗಾಗಿ -3x ಅನ್ನು -9x + 6x ಅಂತ ಬರೀಬೇಕು. ಸೊ -9xರಲ್ಲಿ + 6x ಹೋದರೆ -3x ಇದೆ. ಸೊ x² - 9x + 6x -54 = 0. ಸೊ x ಕಾಮನ್ ತೆಗೆದರೆ x - 9 + 6 ಕಾಮನ್ ತೆಗೆದರೆ x - 9 x - 9 ಕಾಮನ್ ತೆಗೀರಿ x + 6 ಉಳಿಯುತ್ತೆ. x = 9 x = -6. ಸೊ ಇಲ್ಲಿ 1ರಿಂದ ಸಮೀಕರಣ 1 ತಗೊಳ್ಳೋಣ. y = x - 3 ಇದೆ. y = x ಅಂದರೆ 9 - 3 ಪಾಸಿಟಿವ್ ನಂಬರ್ ತಗೋಬೇಕು. y = 6 ಆಗುತ್ತೆ. ಹಾಗೆ ಎ ಬಿ ಸಿ ಡಿ ಚೌಕದ ವಿಸ್ತೀರ್ಣ ಬೈ ಪಿ ಕ್ಯೂ ಆರ್ ಎಸ್ ಚೌಕದ ವಿಸ್ತೀರ್ಣ. ಎ ಬಿ ಸಿ ಡಿದು y² ಚೌಕದ ವಿಸ್ತೀರ್ಣ, ಪಿ ಕ್ಯೂ ಆರ್ ಎಸ್ದು x². ಸೊ y² ಅಂದರೆ 6², x² ಅಂದರೆ 9². 36/81 9 × 36 9 × 81 4/9.
ಇವೆರಡರ ಅನುಪಾತ 4:9 ಆಗುತ್ತೆ. ಇದು 31ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 32ನೇ ಪ್ರಶ್ನೆ. ಚಿತ್ರದಲ್ಲಿ ಎ ಬಿ ರೇಖಾಖಂಡವನ್ನು 1:2 ಅನುಪಾತದಲ್ಲಿ ಆಂತರಿಕವಾಗಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಭಾಗ ಪ್ರಮಾಣ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. ಸೊ ಎ ಬಿ ಇದೆ. ಸೊ ಬಿ ಪಾಯಿಂಟ್ ತಗೋಬೇಕು. ಬಿ ಎಕ್ಸಲ್ಲಿ ಎಷ್ಟಿದೆ 5, ವೈಲ್ 2, ಬಿ ಪಾಯಿಂಟ್ 5,2 ಬರ್ಕೋಬೇಕು. ಎ ನಿರ್ದೇಶಾಂಕ ಬಿಂದುಗಳು ಎಕ್ಸಲ್ 2, ವೈಲ್ 5, 2,5. ಎದು 2,5, ಬಿದು 5,2 ಬರ್ಕೊಂಡು ಸೊ m1 m2 1:2 ಬರ್ಕೋಬೇಕು. ಪಿ ಆಫ್ ಎಕ್ಸ್ ವೈಯನ್ನು ಕಂಡುಹಿಡಬೇಕು ಭಾಗ ಪ್ರಮಾಣ ಸೂತ್ರವನ್ನು ಬಳಸಿ. ಸೊ ಈಜಿ ಇದೆ. 32 m1 m2, m1 ಅಂದರೆ 1, m2 ಅಂದರೆ 2. ಎ 2,5 ಚಿತ್ರ ನೋಡಿ ಬರ್ಕೊಂಡಿವಿ. ಅದನ್ನು x1, ಇದನ್ನು y1 ತಗೊಳ್ಳಿ. ಬಿ 5,2 ಅಲ್ಲಿ ಕೊಟ್ಟಿರೋ ಚಿತ್ರವನ್ನು ಗ್ರಾಫನ್ನು ನೋಡಿ ಬರ್ತೀವಿ. x2, y2. ಪಿ ಆಫ್ ಎಕ್ಸ್ ವೈ ಕಂಡುಹಿಡಬೇಕು. ಭಾಗ ಪ್ರಮಾಣ ಸೂತ್ರ ಪಿ ಆಫ್ ಎಕ್ಸ್ ವೈ ಈಸ್ ಈಕ್ವಲ್ ಟು m1 x2 ಪ್ಲಸ್ m2 x1 ಬೈ m1 ಪ್ಲಸ್ m2 m1 y2 ಪ್ಲಸ್ m2 y1 ಬೈ m1 ಪ್ಲಸ್ m2. ಸೊ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ. m1 ಅಂದರೆ 1, x2 ಅಂದರೆ 5 ಪ್ಲಸ್ m2 ಅಂದರೆ 2, x1 ಅಂದರೆ 2 ಬೈ 1 ಪ್ಲಸ್ 2 m1 ಅಂದರೆ 1, y2 ಅಂದರೆ 2 ಪ್ಲಸ್ m2 ಅಂದರೆ 2, y1 ಅಂದರೆ 5 ಬೈ 1 ಪ್ಲಸ್ 2. 5 1 5, 2 2 4, 1 ಪ್ಲಸ್ 2 ಅಂದರೆ 3, 2 1 2, 2 5 10, 2 ಪ್ಲಸ್ 10 ಬೈ 3. 5 4 9 ಬೈ 3, 2 10, 12 ಬೈ 3, 3 3 9, 3 4 12, 3,4. ಈಸಿ ಇದೆ. ನಾವು ಕರೆಕ್ಟಾಗಿ ಈ ಪಾಯಿಂಟ್ಸ್ ಬರ್ಕೊಂಡ್ರೆ ಫಾರ್ಮುಲಾ ಗೊತ್ತಿದ್ದರೆ ಸುಲಭವಾಗಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬರಿಬೋದು. ಇದರಲ್ಲಿ ಅಥವಾ ಪ್ರಶ್ನೆ ಇದೆ. ಏನಿದೆ ನೋಡೋಣ. ಅಥವಾ ಪ್ರಶ್ನೆ 32ರಲ್ಲಿ ಅಥವಾ ಪ್ರಶ್ನೆ. ಎ 1,5, ಬಿ 2,4 ಮತ್ತು ಸಿ 9,-3 ಈ ಬಿಂದುಗಳು ಸರಳ ರೇಖಾಗತವಾಗಿವೆಯೇ ಎಂದು ದೂರ ಸೂತ್ರದ ಸಹಾಯದಿಂದ ಪರೀಕ್ಷಿಸಿ ಅಂತ ಇದೆ. ಸೊ ಅಥವಾ ಪ್ರಶ್ನೆಯಲ್ಲಿ ಫಸ್ಟ್ ಎ ಬಿದು ನಾವು ದೂರ ಕಂಡುಹಿಡಿಯೋಣ. x1 y1 ತಗೋಣ. x2 y2 ದೂರ ಸೂತ್ರ ಹಾಕಿ ಎ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. x2 - x1 ಅಂದರೆ 2 - 1 ಹೋಲ್ ಸ್ಕ್ವೇರ್, y2 - y1 ಅಂದರೆ 4 - 5 ಹೋಲ್ ಸ್ಕ್ವೇರ್. ಸೊ 1 ಸ್ಕ್ವೇರ್ ಆಗುತ್ತೆ, ಇದು -1 ಸ್ಕ್ವೇರ್ ಆಗುತ್ತೆ, 1 1 ಬರುತ್ತೆ. ಎ ಬಿ ರೂಟ್ 2 ಆಗುತ್ತೆ. ಸೊ ಎ ಬಿ ಸಿಕ್ತು. ಹಾಗೆ ನೆಕ್ಸ್ಟ್ ಬಿ ಸಿ ತೊಗೋಬೇಕಾಗುತ್ತೆ. ಆಮೇಲೆ ಸಿ ಎ ಬಿ 2 4 ಇದೆ, ಸಿ 9 - 4 ಇದೆ. ಇದನ್ನು x1 y1, ಇದನ್ನ x2 y2 ತಗೊಳ್ಳಿ. ಈಗ ಲೆಕ್ಕ ಮಾಡ್ತಾ ಹೋಗೋಣ. x2 - x1 ಅಂದರೆ 9 - 2 ಹೋಲ್ ಸ್ಕ್ವೇರ್, y2 - y1 ಅಂದರೆ -3 - 4 ಹೋಲ್ ಸ್ಕ್ವೇರ್ ಹಾಕಿ ಮಾಡಬೇಕು. 9 - 2 ಹೋಲ್ ಸ್ಕ್ವೇರ್ ಪ್ಲಸ್ -3 ಆಫ್ -3 - 4 ಹೋಲ್ ಸ್ಕ್ವೇರ್. ಬಿ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 9ನಲ್ಲಿ 2 ಹೋದೆ 7 ಸ್ಕ್ವೇರಿಗೆ ಸ್ಕ್ವೇರ್ 7 ಸ್ಕ್ವೇರ್ ಪ್ಲಸ್ -3 - 4 ಅಂದರೆ -7 ಹೋಲ್ ಸ್ಕ್ವೇರ್. 7 ಸ್ಕ್ವೇರ್ ಅಂದರೆ 49 ಪ್ಲಸ್ -7 ಸ್ಕ್ವೇರ್ ಅಂದರೆ 49. ಇವೆರಡು ರೂಟ್ಸನ್ನು 49 × 2 ಆಗುತ್ತೆ. ಸೊ ರೂಟ್ 14 ಅಂದರೆ 7 ರೂಟ್ 2 ಆಗುತ್ತೆ. ಬಿ ಸಿ ಎ ಬಿ ಅದು ಬಿ ಸಿ ಆಯಿತು. ನೆಕ್ಸ್ಟ್ ಸಿ ಎ ಸಿ ಪಾಯಿಂಟ್ 9 - 3, ಎ ಪಾಯಿಂಟ್ 15. ಇದು x1 y1, ಇದು x2 y2. ಸೇಮ್ ಫಾರ್ಮುಲಾ, ಡಿಸ್ಟೆನ್ಸ್ ಫಾರ್ಮುಲಾ. ಸಿ ಎ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ. 1 - 9 ಹೋಲ್ ಸ್ಕ್ವೇರ್, 5 - ಆಫ್ -3, 5 - ಆಫ್ -3 ಈ ರೀತಿ ಬರ್ಕೋಬೇಕು ಹೋಲ್ ಸ್ಕ್ವೇರ್. ಸೊ 1 - 9 ಅಂದರೆ -8 ಹೋಲ್ ಸ್ಕ್ವೇರ್ ಪ್ಲಸ್ 5 -8 ಪ್ಲಸ್ಸು 5 + 3 ಹೋಲ್ ಸ್ಕ್ವೇರ್. -8 ಹೋಲ್ ಸ್ಕ್ವೇರ್ ಅಂದರೆ 64, 5 + 3 ಅಂದರೆ 8 ಸ್ಕ್ವೇರ್ ಅಂದರೆ 64. 64 × 2 ಅಂತ ಬರಿಬೋದು. ಇದನ್ನ ರೂಟ್ 64 ಅಂದರೆ 8 ರೂಟ್ 2. ಸೊ ಎ ಬಿ ಬಿ ಸಿ ಸಿ ಎ ಸಿಕ್ತು. ಎ ಬಿ ಸಿಕ್ತು, ಬಿ ಸಿ ಸಿಕ್ತು, ಸಿ ಎ ಸಿಕ್ತು. ಈ ಕಂಡೀಷನ್ಸ್ ನೋಡೋಣ. ಎ ಬಿ ಪ್ಲಸ್ ಬಿ ಸಿ, ಎ ಬಿ ಅಂದರೆ ರೂಟ್ 2, ಬಿ ಸಿ ಅಂದರೆ 7 ರೂಟ್ 2, ಎರಡು ಕೂಡಿದ್ರೆ 8 ರೂಟ್ ಆಗುತ್ತೆ. ಎ ಸಿ ಅಂದರೆ 8 ರೂಟ್ 2 ಆಗುತ್ತೆ. ಸೊ ಎ ಬಿ ಪ್ಲಸ್ ಬಿ ಸಿ ಅನ್ನೋದು ಎ ಸಿಗೆ ಸಮ ಆಯಿತು. ಅಂದರೆ ಎ ಬಿ ಪ್ಲಸ್ ಬಿ ಸಿ ಎ ಸಿಗೆ ಸಮ ಆಗಿರೋದ್ರಿಂದ ಎ ಬಿ ಮತ್ತು ಸಿ ಬಿಂದುಗಳು ಸರಳ ರೇಖಾಗತವಾಗಿವೆ ಅಂತ ನಾವು ಬರೀಬೇಕಾಗುತ್ತೆ. ಸೊ 33ನೇ ಪ್ರಶ್ನೆ. ಮುಖಗಳ ಮೇಲೆ 1 ರಿಂದ 6ರವರೆಗೆ ಸಂಖ್ಯೆಗಳಿರುವ 2 ಕುಂದಿಲ್ಲದ ದಾಳಗಳನ್ನು ಒಂದು ಬಾರಿ ಉರುಳಿಸಲಾಗಿದೆ. ಎ ಮೇಲಿನ ಮುಖಗಳಲ್ಲಿ ಬರುವ ಸಂಖ್ಯೆಗಳ ಮೊತ್ತ 6 ಆಗಿರುವ. ಬಿ ಒಂದು ಮುಖದ ಮೇಲೆ ಮಾತ್ರ ವರ್ಗ ಸಂಖ್ಯೆ ಬರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಇದೆ 33ನೇ ಪ್ರಶ್ನೆಗೆ.
ಒಟ್ಟು ಸಾಧ್ಯ ಫಲಿತಗಳು ಎನ್ ಆಫ್ ಎಸ್ 6 ಇರೋದ್ರಿಂದ 2 ದಾಳ ಇರೋದ್ರಿಂದ 6 ಇಂಟು 6 6 36 ಒಟ್ಟು 36 ಸಾಧ್ಯ ಫಲಿತಗಳು ಬರುತ್ತೆ. ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 36. ಅದರಲ್ಲಿ ಎನ್ ಆಫ್ ಏನು ಕೇಳಿದ್ರೆ ಮೇಲಿನ ಮುಖದಲ್ಲಿ ಬರುವ ಸಂಖ್ಯೆಗಳ ಮೊತ್ತ 6 ಆಗಿರಬೇಕು. ಸೊ ಕೂಡಿಸಿದಾಗ 6 ಆಗಿರ್ಬೇಕು. ಅಂಥವು ಎಷ್ಟು ಬರ್ತವೆ? 1 5 6 ಆಗುತ್ತೆ. 2 4 3 3 4 2 5 1 ಇವಷ್ಟು ಕೂಡಿದ್ರೆ 6 ಬರುತ್ತೆ. 6 6 6 6. ಸೊ ಇಂಥವು ಎಷ್ಟಿದ್ದಾವೆ? 1 2 3 4 5 ಇದೆ. ಸೊ ಎನ್ ಆಫ್ ಎ 5 ಆಗುತ್ತೆ. ಸಂಭವನೀಯತೆ ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್. ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಅಂದರೆ 5, ಎನ್ ಆಫ್ ಎಸ್ ಅಂದರೆ 36. ಆಪ್ಷನ್ ಬಿ ಏನಿದೆ ಎರಡನೇದು, ಒಂದು ಮುಖದ ಮೇಲೆ ಮಾತ್ರ ವರ್ಗ ಸಂಖ್ಯೆ ಇರಬೇಕು. ಒಂದು ಮುಖದಲ್ಲಿ ಮೇಲೆ ಮಾತ್ರ ವರ್ಗ ಸಂಖ್ಯೆ 1 2 ಒಂದು ವರ್ಗ ಸಂಖ್ಯೆ, 1 3 ಒಂದು ವರ್ಗ ಸಂಖ್ಯೆ. ಸೊ 1 5 1 6 2 1 2 4 3 1 3 4 1 4 ಈ ರೀತಿ ರಿಪೀಟ್ ಆಗಬಾರ್ದು, ಯಾಕೆಂದರೆ ಎರಡು ಮುಖದಲ್ಲಿ ಎರಡು ಕಡೆ ಆಗುತ್ತೆ. ಹಂಗಾಗಿ 4 2 4 3 4 5 4 6 5 1 5 4 6 1 6 4 ಟೋಟಲ್ 16 ಆಗುತ್ತೆ ಎನ್ ಆಫ್ ಬಿ. ಸೊ ಪಿ ಆಫ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಬೈ ಎನ್ ಆಫ್ ಎಸ್. ಪಿ ಆಫ್ ಬಿ ಇಸ್ ಈಕ್ವಲ್ ಟು 16 ಬೈ 36 ದಟ್ ಈಸ್ ಈಕ್ವಲ್ ಟು 4/9 ಬರುತ್ತೆ ಪಿ ಆಫ್ ಬಿ. ಇದು ಸಂಭವನೀಯತೆ ಮೇಲಿರ್ತಕ್ಕಂತಹ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಸೊ 4th ಮೇನ್ ಕಂಪ್ಲೀಟ್. ಈಗ 5th ಮೇನಿಗೆ ಬರೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 4 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 4 ಅಂಕ, ಟೋಟಲ್ 16 ಅಂಕಗಳಿರುತ್ತೆ. ಸೊ 34ನೇ ಪ್ರಶ್ನೆ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ. x + 2y = 6, x + y = 5. ಫಸ್ಟ್ ಪಾಯಿಂಟ್ಸ್ ನೋಡೋಣ. x + 2y = 6. ಎಕ್ಸ್ಗೆ 0 ತಗೊಂಡ್ರೆ 2y = 6 ಆಗುತ್ತೆ, y = 3 ಆಗುತ್ತೆ. y 0 ತಗೊಂಡ್ರೆ x 6 ಆಗುತ್ತೆ. ಸೊ ಇಲ್ಲಿ ಎಕ್ಸಿಗೆ 0 ತಗೊಂಡ್ರೆ y 5, yಗೆ 0 ತಗೊಂಡ್ರೆ x 5 ಡೈರೆಕ್ಟಾಗಿ ಬರಿಬೋದು. ಈ ಪಾಯಿಂಟ್ಸ್ ಬರೆಯೋಣ. x 0 y 3, x 0 ಕೊಟ್ಟಾಗ y 3, y 0 ಇದೆ, x 6 ಇಲ್ಲೇ ಬರೀಬೇಕು, 6 0, x 0 y 5 0 5, y 0 x 5, y 0 ಇದೆ, x 5. ಸೊ ನಾವು ಪಾಯಿಂಟ್ಸ್ ಹಾಕೋಬೇಕಾದ್ರೆ 0 3 6 0 0 5 5 0 ಈ ರೀತಿ ಪಾಯಿಂಟ್ಸ್ನ ಗ್ರಾಫಲ್ಲಿ ಹಾಕಬೇಕು. ಸೊ ಈ ಪಾಯಿಂಟ್ಸನ್ನು ಹೇಗೆ ಹಾಕೋದು ನೋಡೋಣ. ಫಸ್ಟು 0 3ನ ಗುರ್ತು ಮಾಡೋಣ. 0 ಅಂದರೆ ಎಕ್ಸ್ ಅಕ್ಷದಲ್ಲಿ 0, ವೈ ಅಕ್ಷದಲ್ಲಿ 3. ಇದು 0 3 ಅಂದರೆ ಈ ಪಾಯಿಂಟ್ ಬರುತ್ತೆ ನೋಡಿ, 0 3. ಫಸ್ಟ್ 0 ಇರೋದ್ರಿಂದ ಇಲ್ಲಿ ಬರಬೇಕು, ಆಮೇಲೆ ಸೆಕೆಂಡ್ 0ರಿಂದ ವೈಗೆ ಹೋಗಬೇಕು. 0 3 ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟು 6 0, ಎಕ್ಸ್ 6 ಇದೆ, ವೈ 0 ಇದೆ. ಫಸ್ಟ್ 6 ಇದೆ, ಫಸ್ಟು 6 ಅಂದರೆ ಎಕ್ಸಿಗೆ ಬರಬೇಕು. 0 ಇರೋದ್ರಿಂದ ಪಾಯಿಂಟ್ ಇಲ್ಲಿ ಗುರ್ತು ಮಾಡಬೇಕು, 6 0. ಈ ಪಾಯಿಂಟು ಮತ್ತು ಈ ಪಾಯಿಂಟನ್ನು ಸೇರಿಸಿ, ಅಲ್ಲಿಗೆ ಈ ಬಾಕ್ಸ್ ಕಂಪ್ಲೀಟ್ ಆಯಿತು. ಸೆಕೆಂಡ್ ಬಾಕ್ಸಿಗೆ ಬರೋಣ. 0 5 5 0 ಗುರ್ತು ಮಾಡಬೇಕು. ಫಸ್ಟ್ 0 ಆಮೇಲೆ 5 ಇರೋದ್ರಿಂದ ಇಲ್ಲಿ ಬರಬೇಕು, 0 5. ಫಸ್ಟ್ 0 ಅಂದರೆ ಎಕ್ಸ್ 0 ವೈ 5. ಸೆಕೆಂಡ್ ಫಸ್ಟ್ 5 ಇದೆ, ಫಸ್ಟ್ 5 ಇರೋದ್ರಿಂದ ಇಲ್ಲಿ ಗುರ್ತು ಮಾಡಬೇಕು, 5 0. ಈ ಪಾಯಿಂಟು ಸೇರಿಸಿ, ಎರಡು ಎಲ್ಲಿ ಬಂದು ಸೇರಿದೆ ಈ ಪಾಯಿಂಟಲ್ಲಿ ಪಿಗೆ ಎಕ್ಸ್ ಅಕ್ಷಕ್ಕೆ ಒಂದು ಲಂಬ, ವೈ ಅಕ್ಷಕ್ಕೆ ಒಂದು ಲಂಬನ ಹೇಳಿರಿ. ಸೊ ಎಕ್ಸ್ ಅಕ್ಷದಲ್ಲಿ 4ಕ್ಕೆ ಟಚ್ ಆಗುತ್ತೆ, ವೈ ಅಕ್ಷದಲ್ಲಿ 1ಕ್ಕೆ ಟಚ್ ಆಗುತ್ತೆ. ಹಾಗಾಗಿ x 4 y 1, p 4 1, x = 4 y = 1. ಸೊ ಇದು ಗ್ರಾಫ್ ಆಗಿದೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸೊ 35ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 7ನೇ ಪದವು ಅದರ 2ನೇ ಪದದ 4ರಷ್ಟಿದೆ ಹಾಗೂ 12ನೇ ಪದವು 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ. ಹಾಗಾದರೆ ಆ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಭಾಳ ಈಸಿ ಇದೆ ಕ್ವಶನ್ನು. ಸೊ 35ನೇ ಪ್ರಶ್ನೆಗೆ ಉತ್ತರ. 7ನೇ ಪದವು 4ನೇ ಪದದ 2ನೇ ಪದದ 4ರಷ್ಟಿದೆ. 7ನೇ ಪದ 2ನೇ ಪದ 4ರಷ್ಟಿದೆ. A7 = 2ನೇ ಪದ A to the 4ರಷ್ಟು, 4 times 8. A7 ಅಂದರೆ A + 6D = 4, A2 ಅಂದರೆ A + D. ಇದು ಹಾಗೆ ಬರ್ತೀನಿ, 4ರಿಂದ ಗುಣಿಸಿ 4A + 4D. ಇದನ್ನು ಈ ಕಡೆ ಬರ್ತೀನಿ. ಇದು ಈ ಕಡೆ ಬಂದರೆ ಸಮಚಿಹ್ನೆ ಈ ಕಡೆ ಬಂದರೆ -A -6D ಬರುತ್ತೆ. +4Aಲಿ -A ಹೋದರೆ 3A, +4Dಯಲ್ಲಿ -6D ಹೋದರೆ -2D = 0. ಸೊ ಇದನ್ನು 3A - 2D = 0ನ 3A = 2D ಅಂತ ಬರಿಬೋದು. ನನಗೆ A ಬೇಕು, A = 2D/3 ಅಂತ ನಾನು ಬರ್ಕೊಂಡಿನಿ. ನೆಕ್ಸ್ಟ್ ಕಂಡೀಷನ್ ಏನಿದೆ, 12ನೇ ಪದವು 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ. 12ನೇ ಪದವು 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ.
ಸೊ A12 ಅಂದರೆ A+11D ಈಸ್ ಈಕ್ವಲ್ ಟು 3, A4 ಅಂದರೆ A+3D ಪ್ಲಸ್ 2. ಇದು ಹಾಗೆ ಬರ್ತೀನಿ, 3ಇಂದ ಗುಣಿಸಿ 3A ಪ್ಲಸ್ 3 9D ಈಸ್ ಈಕ್ವಲ್ ಟು 2. ಸೊ ಈ ಟರ್ಮ್ನ ಈ ಕಡೆ ಬರ್ತೀನಿ, 3A ಪ್ಲಸ್ 3D ಪ್ಲಸ್ 2. ಇದನ್ನು ಸಮಚಿಹ್ನೆಯಿಂದ ಈ ಕಡೆ ತಂದೀನಿ, -A -11 ಆಗುತ್ತೆ. +3ಯಲ್ಲಿ -A ಹೋದರೆ 2A, -11ನಲ್ಲಿ +9 ಹೋದರೆ -2D ಪ್ಲಸ್ 2 ಹಾಗೆ ಬರ್ತೀನಿ ಈಸ್ ಈಕ್ವಲ್ ಟು 0. ಈಗ 2 ಹಾಗೆ ಬರ್ತೀನಿ, A ಅಂದರೆ 2D/3 ಇಲ್ಲಿ ನಾವು ಮಾಡ್ಕೊಂಡು A ಈಸ್ ಈಕ್ವಲ್ ಟು 2D/3ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. A ಈಸ್ ಈಕ್ವಲ್ ಟು 2D/3 -2D ಪ್ಲಸ್ 2 ಈಸ್ ಈಕ್ವಲ್ ಟು 0. 2 4D/3 ಆಗುತ್ತೆ. ಸೊ 4D, 3ಇಂದ ನಾನು ಓರೆ ಗುಣಾಕಾರ ಮಾಡೀನಿ, -3 6D ಪ್ಲಸ್ 3 6/3 ಈಸ್ ಈಕ್ವಲ್ ಟು 0. ಈ 3 ಈ ಕಡೆ ಬಂದರೆ 0 × 3 0 ಆಗಿಬಿಡುತ್ತೆ. -6Dಯಲ್ಲಿ +4D ಹೋದರೆ -2D ಪ್ಲಸ್ 6 ಹಾಗೆ ಬರ್ತೀನಿ ಈಸ್ ಈಕ್ವಲ್ ಟು 0. -2D ಈಸ್ ಈಕ್ವಲ್ ಟು +6 ಈ ಕಡೆ ಬಂದರೆ -6, ಮೈನಸ್ ಕ್ಯಾನ್ಸಲು. D ಈಸ್ ಈಕ್ವಲ್ ಟು 6/2, 2 ಬಂದರೆ 2 3, D ಈಸ್ ಈಕ್ವಲ್ ಟು 3 ಬರುತ್ತೆ. ಈ 3ನ A ಈಸ್ ಈಕ್ವಲ್ ಟು 2D/3ಯಲ್ಲಿ ಹಾಕಿದಾಗ D ಅಂದರೆ 3 ಕ್ಯಾನ್ಸಲು, A ಈಸ್ ಈಕ್ವಲ್ ಟು 2 ಬರುತ್ತೆ. A ಸಿಕ್ತು, D ಸಿಕ್ತು. A ಮತ್ತು Dನ ಬಳಸ್ಕೊಂಡು ಸಮಾಂತರ ಶ್ರೇಣಿನ ಬರೆಯೋಣ. A ಮತ್ತು Dನ ಬಳಸ್ಕೊಂಡು ಏನು ಬರೀಬೇಕು? ಸಮಾಂತರ ಶ್ರೇಣಿನ ಬರೀಬೇಕು. ಹೇಗೆ ಬರೆಯೋದು ಅಂತ ನೋಡೋಣ ಇವಾಗ. ಸೊ ಸಮಾಂತರ ಶ್ರೇಣಿ A ಪ್ಲಸ್ D, A ಪ್ಲಸ್ 2D. A ಅಂದರೆ 2, D ಅಂದರೆ 3, A ಅಂದರೆ 2 ಪ್ಲಸ್ D ಅಂದರೆ 3, A ಅಂದರೆ 2 ಪ್ಲಸ್ 2 ಹಾಗಿದೆ, D ಅಂದರೆ 3. 2 ಹಾಗೆ ಬರ್ತದೆ, 2 ಪ್ಲಸ್ 3 ಅಂದರೆ 5, 2 ಹಾಗೆ ಬರ್ತದೆ, 2 3 6, 2 5, 2 ಪ್ಲಸ್ 6 ಅಂದರೆ 8, 2 5 8. ಇದು ಸಮಾಂತರ ಶ್ರೇಣಿ ಆಗಿದೆ. ಇದು 35ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 36ನೇ ಪ್ರಶ್ನೆ, ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿರುತ್ತವೆ. ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಎಂದು ಸಾಧಿಸಿ. ಕೋನ ನಿರ್ಧಾರಕ ಪ್ರಮೇಯ ಇದು. ಮತ್ತು ಅಥವಾ ಪ್ರಮೇಯ ಇದೆ, ಯಾವುದೆಂದು ನೋಡೋಣ. ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮನಾಗಿದ್ದು ಆ ಕೋನಗಳನ್ನು ಉಂಟು ಮಾಡಿರುವ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ ಎರಡೂ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಎಂದು ಸಾಧಿಸಿ. ಬಾಕೋಬ. ಇವೆರಡೂ ಥಿಯರಮ್ಗಳನ್ನು ನೋಡೋಣ, ಥಿಯರಮ್ಗಳಿಗೆ ಉತ್ತರ ನೋಡೋಣ. ಇದು ಕೋನ ಸಮರೂಪತೆ ನಿರ್ಧಾರಕ ಗುಣದ ಪ್ರಮೇಯ. ಫಸ್ಟ್ ನಿರೂಪಣೆ ಇದೆ, ಆಮೇಲೆ ಚಿತ್ರ ಇದೆ, ಆಮೇಲೆ ದತ್ತ ಸಾಧನೀಯ ರಚನೆ, ನಂತರದಲ್ಲಿ ಸಾಧನೆ ಇದೆ. ಎಕ್ಸ್ಪ್ಲೇಷನ್ ಮಾಡಲ್ಲ. ಎಕ್ಸ್ಪ್ಲೇಷನ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲಿ ಕ್ಲಿಕ್ ಮಾಡಿದರೆ ಈ ಪ್ರಮೇಯದ ಲಿಂಕು ನಿಮಗೆ ಸಿಗುತ್ತೆ. ಡೀಟೇಲಾಗಿ ನೀವು ಅದನ್ನ ತಿಳ್ಕೊಬೋದು. ಸೊ ಇದು ಮೊದಲನೇ ಪ್ರಮೇಯಕ್ಕೆ ಉತ್ತರ ಆಗಿದೆ. ಈಗ ಎರಡನೇ ಪ್ರಮೇಯಕ್ಕೆ ಉತ್ತರವನ್ನು ನೋಡೋಣ. ಸೊ ಇದು ಎರಡನೇ ಪ್ರಮೇಯ ಅಥವಾ ಪ್ರಮೇಯ ಇದೆಲ್ಲ, ಅದಕ್ಕೆ ಉತ್ತರ ನಿರೂಪಣೆ ಇದೆ. ನಿರೂಪಣೆ ಅಂದರೆ ಕ್ವಶನ್ ನಿರೂಪಣೆ ಆಗಿದೆ. ಇಲ್ಲಿ ಚಿತ್ರವನ್ನು ಕಂಪಲ್ಸರಿ ಬರೀಬೇಕು, ಅದಾದಮೇಲೆ ದತ್ತ ಬರೀಬೇಕು, ಸಾಧನೀಯ ಬರೀಬೇಕು, ರಚನೆ ಬರೀಬೇಕು, ನಂತರದಲ್ಲಿ ಸಾಧನೆಯನ್ನು ಬರೀಬೇಕಾಗುತ್ತೆ. ಈ ಪ್ರಮೇಯಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲನೇಷನ್ ಬೇಕಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದರೆ ಎಕ್ಸ್ಪ್ಲನೇಷನ್ ಸಿಗುತ್ತೆ ನಿಮಗೆ. ಇದು ಎರಡನೇ ಪ್ರಮೇಯದ ಉತ್ತರ ಆಗಿದೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 37ನೇ ಪ್ರಶ್ನೆ, ಚಿತ್ರದಲ್ಲಿ ಸಮತಟ್ಟಾದ ನೆಲದ ಮೇಲಿರುವ ನೇರವಾದ ಕಂಬದ ತುದಿಯಿಂದ ಅದೇ ನೆಲದ ಮೇಲಿನ ಒಂದು ಗೂಟಕ್ಕೆ 20 ಮೀಟರ್ ಉದ್ದವಿರುವಂತೆ ಒಂದು ಹಗ್ಗವನ್ನು ಎಳೆದು ಬಿಗಿಯಾಗಿ ಕಟ್ಟಲಾಗಿದೆ. ಹಗ್ಗವು ನೆಲದೊಂದಿಗೆ 30 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ. ಒಬ್ಬ ಸರ್ಕಸ್ ಕಲಾವಿದನು ಈ ಹಗ್ಗವನ್ನು ಹತ್ತಿ ಕಂಬದ ತುದಿಯನ್ನು ತಲುಪಿ ಅಲ್ಲಿಂದ ಅದೇ ನೆಲದ ಮೇಲೆ ನೇರವಾಗಿ ನಿಂತಿರುವ ಮತ್ತೊಂದು ಕಂಬದ ತುದಿಯನ್ನು ವೀಕ್ಷಿಸಿದಾಗ ಉಂಟಾಗುವ ಉನ್ನತ ಕೋನವು 60 ಡಿಗ್ರಿ ಆಗಿರುತ್ತದೆ. ನೆಲದ ಮೇಲಿನ ಗೂಟದಿಂದ ದೊಡ್ಡ ಕಂಬದ ಪಾದಕ್ಕೆ ಇರುವ ದೂರವು 30 ಮೀಟರ್. ಆದರೆ ಆ ಕಂಬದ ಎತ್ತರವನ್ನು ಕಂಡುಹಿಡಿಯಿರಿ. ಸೊ √3 = 1.73 ಎಂದು ತೆಗೆದುಕೊಳ್ಳಿ. ಸೊ ಇಲ್ಲಿ ಕಂಬದ ಎತ್ತರ, ಸೊ AB ಒಂದು ಕಂಬ ಇದೆ, CD ಒಂದು ಕಂಬ ಇದೆ, ಇವೆರಡರ ಎತ್ತರ ಕಂಡುಹಿಡಿಯೋಣ. ಸೊ ಫಸ್ಟ್ ನಮಗೆ 30 ಡಿಗ್ರಿ ಇರೋದ್ರಿಂದ, ಇದು 20 ಇರೋದ್ರಿಂದ ನಾವು sin 30 ಡಿಗ್ರಿ ಬಳಸ್ಕೊಂಡು AB ಕಂಡುಹಿಡಿಬೋದು. ಸೊ AB ಸಿಕ್ತು ಅಂದರೆ tan 30 ಬಳಸ್ಕೊಂಡು OB ಕಂಡುಹಿಡಿಬೋದು. ಸೊ OB ಸಿಕ್ತು ಅಂದರೆ ನಮಗೆ BD ಸಿಗುತ್ತೆ. BD ಸಿಕ್ತು ಅಂದರೆ AB ಎಷ್ಟಿರುತ್ತೆ, ED ಅಷ್ಟೇ ಇರುತ್ತೆ. AB ಎಷ್ಟಿರುತ್ತೆ ಕಂಡುಹಿಡಿತೀವಿ, EDನೂ ಅಷ್ಟೇ ಇರುತ್ತೆ. ಸೊ BD ಸಿಕ್ತಂದಮೇಲೆ ಅದು Aಗೆ ಸಮನಾಗಿರುತ್ತೆ. ಈ ಅಳತೆಯನ್ನು ತಗೊಂಡು ನಾವು tan 60 ಬಳಸ್ಕೊಂಡು CE ಕಂಡುಹಿಡಿಬೇಕು.
ಸಿ ಇ ಮತ್ತು ಇ ಡಿ ಕೂಡಿದರೆ ನಮಗೆ ಡಿ ಸಿ ಸಿಗುತ್ತೆ. ದಟ್ಸ್ ಆಲ್. ಚಿತ್ರ ನೋಡಿ ಲೆಕ್ಕವನ್ನು ಸುಲಭವಾಗಿ ನಾವು ಮಾಡ್ಬೋದು. ಸೊ ಮಾಡ್ತಕ್ಕಂಥ ವಿಧಾನ ನಿಮಗೆ ಗೊತ್ತಿರಬೇಕು. ಇದರಲ್ಲಿ ಅಥವಾ ಪ್ರಶ್ನೆ ಇದೆ, ಇದು ಕಂಪ್ಲೀಟ್ ಆದಮೇಲೆ ನೋಡೋಣ. ಚಿತ್ರ ಏನು ಬರೆಯೋ ಅವಶ್ಯಕತೆ ಇರಲ್ಲ, ಡೈರೆಕ್ಟಾಗಿ ನೀವು ಉತ್ತರ ಬರೀಬೋದು. ಸ್ವಲ್ಪ ಕ್ಲಾರಿಫಿಕೇಷನ್ ಇರಲಿ ಅಂತ ನಾನು ಬರ್ತೀನಿ. ಸೊ ಎ ಬಿ ಕಂಡುಹಿಡಿಬೇಕು, ಸಿ ಡಿ ಕಂಡುಹಿಡಿಬೇಕು. ಫಸ್ಟ್ ತ್ರಿಭುಜ ಎ ಒ ಬಿ ತೊಗೊಂಡಿದ್ದೇನೆ. ಈ ತ್ರಿಭುಜ ಸೈನ್ 30 ಡಿಗ್ರಿ. ಸೈನ್ 30 ಡಿಗ್ರಿ ಅಂದರೆ ಎ ಬಿ ಬೈ ಒ ಎ. ಸೈನ್ 30 ಬೆಲೆ 1/2. ಎ ಬಿ ಗೊತ್ತಿಲ್ಲ, ಕಂಡುಹಿಡಿತೀವಿ. ಸೊ ಒ ಎ 20 ಇದೆ. ಸೊ ಓರೆ ಗುಣಾಕಾರ 2 ಇಂಟು ಎ ಬಿ ಇಂಟು 20. ಎ ಬಿ ಇಸ್ ಇಕ್ವಲ್ ಟು 20/2. ಸೊ ಎ ಬಿ ಇಸ್ ಇಕ್ವಲ್ ಟು 10 ಆಗುತ್ತೆ. ಸೊ ನಮಗೆ ಎ ಬಿ ಸಿಕ್ತು. ಎ ಬಿ 10 ಆದರೆ ಇ ಡಿನೂ 10 ಆಗುತ್ತೆ. ಸೊ ಎ ಬಿ ಇಸ್ ಇಕ್ವಲ್ ಟು ಇ ಡಿ, ದಟ್ ಈಸ್ ಇಕ್ವಲ್ ಟು 10 ಮೀಟರ್. ನೆಕ್ಸ್ಟ್ ಟ್ಯಾನ್ 30 ತಗೊಳ್ಳೋಣ. ಎ ಬಿ ಬೈ ಒ ಬಿ ಕಂಡುಹಿಡ್ಬೋದು. ಸೊ ಟ್ಯಾನ್ 30 ಇಸ್ ಇಕ್ವಲ್ ಟು ಎ ಬಿ ಬೈ ಒ ಬಿ. ಟ್ಯಾನ್ 30 ಅಂದರೆ 1/√3. ಎ ಬಿ ಅಂದರೆ 10, ಒ ಬಿ ಗೊತ್ತಿಲ್ಲ. ಓರೆ ಗುಣಾಕಾರ ಮಾಡಿ ಒ ಬಿ ಇಸ್ ಇಕ್ವಲ್ ಟು 10√3 ಆಗುತ್ತೆ. ಸೊ ಒ ಬಿ ಸಿಕ್ತು. ಸೊ ನಮಗೆ ಬಿ ಡಿ ಬೇಕು. ಸೊ ಬಿ ಡಿ ಬೇಕಂದ್ರೆ ಏನು ಮಾಡಬೇಕು? ಸೊ ಬಿ ಡಿ ಬೇಕಂದರೆ ಬಿ ಡಿ ಇಸ್ ಇಕ್ವಲ್ ಟು ಒ ಡಿ ಮೈನಸ್ ಒ ಬಿ ಮಾಡಿದರೆ ನಮಗೆ ಬಿ ಡಿ ಸಿಗುತ್ತೆ. ಸೊ ಬಿ ಡಿ ಇಸ್ ಇಕ್ವಲ್ ಟು ಒ ಡಿ ಮೈನಸ್ ಒ ಬಿ. ಬಿ ಡಿ ಹಾಗೆ ಇದೆ. ಒ ಡಿ ಅಂದರೆ 30. ಒ ಡಿ ಅಂದರೆ 30. ಒ ಬಿ ಅಂದರೆ 10√3. ಸೊ ಬಿ ಡಿ ಸಿಕ್ತು. ಬಿ ಡಿ ಈಸ್ ಇಕ್ವಲ್ ಟು ಎಗೆ ಸಮ. ಸೊ ಬಿ ಡಿ ಎಗೆ ಸಮ. ಹಾಗಾದರೆ ಎ ಇ ಈಸ್ ಇಕ್ವಲ್ ಟು ಬಿ ಡಿ, ದಟ್ ಈಸ್ ಇಕ್ವಲ್ ಟು 30 ಮೈನಸ್ 10√3 ಮೀಟರ್ ಆಯಿತು. ಈಗ ತ್ರಿಭುಜ ಎ ಸಿ ಇಗೆ ಬರೋಣ. ಎ ಸಿ ಇ ಇಲ್ಲಿ ಟ್ಯಾನ್ 60 ತೊಗೊಂಡ್ರೆ ಸಿ ಇ ಬೈ ಎ ಇ. ಟ್ಯಾನ್ 60 ಸಿ ಇ ಬೈ ಎ ಇ. ಟ್ಯಾನ್ 60 ಅಂದರೆ √3/1. ಸಿ ಇ ಆಗಿದೆ. ಎ ಇ ಅಂದರೆ ಇದನ್ನು ಬರೀಬೇಕು, ಬರೆದೀನಿ. ಸೊ ಓರೆ ಗುಣಾಕಾರ ಮಾಡಿ ಸಿ ಇಂಟು 1 30 ಮೈನಸ್ 10√3 ಇಂಟು √3. 30√3 ಮೈನಸ್ 10 √3 ಇಂಟು √3 ಅಂದರೆ 3 ಆಗುತ್ತೆ. 30√3 ಮೈನಸ್ 30. ಸಿ ಇ ಸಿಕ್ತು. ನಮಗೆ ಬೇಕಾಗಿರೋದು ಡಿ ಸಿ. ಸಿ ಇ ಸಿಕ್ತು. ಡಿ ಸಿ ಬೇಕಂದರೆ ಸಿ ಇ ಪ್ಲಸ್ ಇ ಡಿ ಎರಡು ಕೂಡಿಸ್ಬೇಕು. ಸಿ ಇ ಪ್ಲಸ್ ಇ ಡಿ. ಸಿ ಇ ಇಲ್ಲಿದೆ ನೋಡಿ, 30√3 ಮೈನಸ್ 30. ಇ ಡಿ 10 ಇದೆ. ಸೊ ಇದಕ್ಕೆ ಕಳೆದ್ರೆ ಮೈನಸ್ 30ಯಲ್ಲಿ 10 ಹೋದರೆ -20. ಸೊ 30√3 ಅಂದರೆ 1.73 ಮೈನಸ್ 20. ಇವೆರಡು ಗುಣಿಸಿ 51.9 ಆಗುತ್ತೆ. -20 ಇದರಲ್ಲಿ ಕಳಿರಿ 31.9 ಮೀಟರ್. ಡಿ ಸಿಯ ಕಂಬದ ಉದ್ದ 31.9 ಮೀಟರ್ ಆಗಿದೆ. ಈಸಿ ಇದೆ, ನಿಧಾನಕ್ಕೆ ಅರ್ಥ ಮಾಡ್ಕೊಂಡ್ರೆ ಸುಲಭವಾಗಿ ಬಿಡಿಸ್ಬೋದು. ಏನಾದರೂ ಡೌಟ್ಸ್ ಮತ್ತು ಕ್ಲಾರಿಫಿಕೇಷನ್ಸ್ ಬೇಕಿದ್ದರೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟಿಗೆ ನಾನು ರಿಪ್ಲೈ ಮಾಡ್ತೀನಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 37ರಲ್ಲಿ 10వ ಪ್ರಶ್ನೆ. ಒಂದು ಗೋಪುರ ಎ ಬಿ ಮತ್ತು ಕಟ್ಟಡ ಡಿ ಇಗಳು ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ. ಚಿತ್ರದಲ್ಲಿ ತೋರಿಸಿರುವಂತೆ ಅದೇ ನೆಲದ ಮೇಲಿನ ಒಂದು ಬಿಂದುವಿನಿಂದ ಹಾಗೂ ಕಟ್ಟಡದ ತುದಿಯಿಂದ ಗೋಪುರದ ತುದಿಯನ್ನು ನೋಡಿದಾಗ ಉನ್ನತ ಕೋನಗಳು ಕ್ರಮವಾಗಿ 30 ಡಿಗ್ರಿ ಮತ್ತು 60 ಡಿಗ್ರಿ ಆಗಿವೆ. ಗೋಪುರದ ಪಾದದಿಂದ ಬಿಂದುವಿಗಿರುವ ದೂರವು 30√3 ಮೀಟರ್ ಹಾಗೂ ಕಟ್ಟಡದ ಎತ್ತರವು 10 ಮೀಟರ್ ಆದರೆ ಗೋಪುರ ಮತ್ತು ಕಟ್ಟಡದ ಪಾದಗಳ ನಡುವಿನ ದೂರ ಬಿ ಇ ಹಾಗೂ ಅವುಗಳ ತುದಿಗಳ ನಡುವಿನ ದೂರ ಎ ಡಿಯನ್ನು ಕಂಡುಹಿಡಿಯಿರಿ. ಏನು ಕಂಡುಹಿಡಬೇಕಂತ ಕ್ವಶನ್ ಕೊಟ್ಟಿದ್ದಾನೆ, ಚಿತ್ರನ ಕೊಟ್ಟಿದ್ದಾನೆ. ಡೈರೆಕ್ಟಾಗಿ ನಾವು ಮಾಡ್ಬೋದು ಈಗ. ಸೊ ಏನಪ್ಪ ಅಂದರೆ ಬಿ ಇ ಕಂಡುಹಿಡಿಬೇಕು, ಹಾಗೆ ಎ ಡಿ ಕಂಡುಹಿಡಿಬೇಕು. ಸೊ ಫಸ್ಟು ನಾವು ಮಾಡಬೇಕಾಗಿರೋದು ಡಿ ಇ 10 ಇದೆ ಅಂದರೆ ಪಿ ಬಿನೂ 10 ಇರುತ್ತೆ. ಸೊ ಇಲ್ಲಿ ಸೈನ್ 30 ಇರೋದ್ರಿಂದ ನಾವು ಎ ಬಿ ಕಂಡುಹಿಡಿದ್ರೆ ಎ ಪಿ ಸಿಗುತ್ತೆ. ಎ ಪಿ ಸಿಕ್ಕರೆ ನಾವು ಪಿ ಡಿ ಕಂಡುಹಿಡ್ಕೋಬೋದು. ಪಿ ಡಿ ಸಿಕ್ಕರೆ ಅದು ಬಿ ಗೆ ಸಮನಾಗಿರುತ್ತೆ. ಬಿ ಇ ಸಿಕ್ತು, ಪಿ ಡಿ ಸಿಕ್ತು, ಮತ್ತು ಎ ಡಿನ ನಾವು ಕಂಡುಹಿಡಿಬೋದು. ಅಷ್ಟೇ, ಈಸಿ ಇದೆ. ಆನ್ಸರ್ಸ್ ನೋಡೋಣ. ಸೊ ಬಿ ಇ ಕ್ವಶನ್ ಮಾರ್ಕ್, ಎ ಡಿ ಕ್ವಶನ್ ಮಾರ್ಕ್. ಫಸ್ಟ್ ಈ ತ್ರಿಭುಜ ತಗೋಣ, ಎ ಬಿ ಸಿ. ತ್ರಿಭುಜ ಎ ಬಿ ಸಿಯಲ್ಲಿ ಟ್ಯಾನ್ 30 ಡಿಗ್ರಿ. ಎ ಬಿ ಬೈ ಬಿ ಸಿ. ಎ ಬಿ ಬೈ ಬಿ ಸಿ. ಟ್ಯಾನ್ 30 ಅಂದರೆ 1/√3. ಎ ಬಿ ಗೊತ್ತಿಲ್ಲ. ಬಿ ಸಿ 30√3 ಇದೆ. ಇವಾಗ ಎ ಬಿ ಸಿಕ್ತು. √3 ಕ್ಯಾನ್ಸಲ್ ಆಗುತ್ತೆ. ಎ ಬಿ ಇಸ್ ಇಕ್ವಲ್ ಟು 30 ಮೀಟರ್ ಆಗುತ್ತೆ. ಸೊ ಎ ಬಿ 30 ಮೀಟರ್ ಸಿಕ್ತು. ಎ ಬಿ 30 ಆದರೆ ಪಿ ಬಿ 10 ಇದೆ. ಎ ಪಿ ಸಿಗುತ್ತೆ 20 ಆಗುತ್ತೆ. ಸೊ ಎ ಪಿ ಬೇಕಲ್ವಾ. ಎ ಪಿ ಇಸ್ ಇಕ್ವಲ್ ಟು ಎ ಬಿ ಮೈನಸ್ ಪಿ ಬಿ. ಎ ಪಿ ಇಸ್ ಇಕ್ವಲ್ ಟು 30 ಮೈನಸ್ 10. ಎ ಪಿ ಇಸ್ ಇಕ್ವಲ್ ಟು 20 ಮೀಟರ್. ಏಕೆಂದರೆ ಡಿ ಇಸ್ ಇಕ್ವಲ್ ಟು ಪಿ ಬಿ ಚಿತ್ರದಿಂದ 10 ಮೀಟರ್ ಆಗುತ್ತೆ. ಸೊ ಎ ಪಿ 20 ಆಯಿತು.
ಎ ಪಿ 25 ಅಂದರೆ ಈ ತ್ರಿಭುಜ ತೊಗೊಳ್ಳೋಣ, ಪಿ ಡಿ ಕಂಡುಹಿಡಿಯೋಣ. ತ್ರಿಭುಜ ಎ ಪಿ ಡಿಯಲ್ಲಿ ಟ್ಯಾನ್ 60 ಡಿಗ್ರಿ, ಟ್ಯಾನ್ 60 ಡಿಗ್ರಿ ಅಂದರೆ ಎ ಪಿ ಬೈ ಪಿ ಡಿ, √3/1 20 ಬೈ ಪಿ ಡಿ. ಪಿ ಡಿ ಈಸ್ ಈಕ್ವಲ್ ಟು 20/√3. ಪಿ ಡಿ 20/√3 ಆದರೆ ಬಿ ಇನು 20/√3. ಪಿ ಡಿ 20/√3 ಆದರೆ ಬಿ ಇನು 20/√3 ಆಗುತ್ತೆ, ಹೌದಾ? ಸೊ ಬಿ ಇ ಸಿಕ್ತು ನಮಗೆ. ಸೊ ಪಿ ಡಿ ಇಸ್ ಈಕ್ವಲ್ ಟು ಬಿ ಇ ಇಸ್ ಈಕ್ವಲ್ ಟು 20/√3 ಮೀಟರ್. ಅದೇ ತ್ರಿಭುಜಕ್ಕೆ ಎ ಪಿ ಡಿಗೆ ಸೈನ್ 60 ತೊಗೊಂಡ್ರೆ ಎ ಪಿ ಬೈ ಪಿ ಡಿ ಆಗುತ್ತೆ. ಎ ಪಿ ಬೈ ಪಿ ಡಿ ಸೈನ್ 60 ಅಂದರೆ √3/2, ಎ ಪಿ ಅಂದರೆ 20, ಎ ಡಿ ಗೊತ್ತಿಲ್ಲ, ಓರೆ ಗುಣಾಕಾರ ಮಾಡಿ √3 ಇಂಟು ಎ ಡಿ 20 ಇಂಟು 2 ಆಗುತ್ತೆ. ಸೊ ಎ ಡಿ ಇಸ್ ಈಕ್ವಲ್ ಟು 40/√3 ಆಗುತ್ತೆ. ಸೊ ಈಸಿ ಇದೆ. ಇದು 37ರಲ್ಲಿ ಅಥವಾ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳು. ಇನ್ನು ಲಾಸ್ಟ್ ಮೇನಿಗೆ ಬರೋಣ. 6th ಮೇನ್, ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಒಂದು ಪ್ರಶ್ನೆ 5 ಅಂಕಕ್ಕೆ, 2 ಪ್ರಶ್ನೆ ಇದೆ, ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರ ಬರೀಬೇಕು. 38ರಲ್ಲಿ ಒಂದನೇ ಪ್ರಶ್ನೆ ನೋಡೋಣ. ಇಲ್ಲಿ ಪ್ರತಿಯೊಂದರ ವ್ಯಾಸ 4.2 ಸೆಂಟಿಮೀಟರ್ ಮತ್ತು ಎತ್ತರ 6 ಸೆಂಟಿಮೀಟರ್ ಇರುವ ಸಿಲಿಂಡರ್ ಆಕೃತಿಯ 3 ತಗ್ಗುಗಳನ್ನು 15 ಸೆಂಟಿಮೀಟರ್ ಇಂಟು 10 ಸೆಂಟಿಮೀಟರ್ ಇಂಟು 8 ಸೆಂಟಿಮೀಟರ್ ಅಳತೆಗಳುಳ್ಳ ಒಂದು ಘನಲೋಹದ ಆಯತ ಘನಾಕೃತಿಯಿಂದ ಚಿತ್ರದಲ್ಲಿ ತೋರಿಸಿರುವಂತೆ ಕೊರೆದು ಹೊರತೆಗೆಯಲಾಗಿದೆ. ಉಳಿದ ಲೋಹದ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನು ಕಂಡುಹಿಡಿಯಿರಿ. ಸೊ ಆಯತಘನ ಇದೆ, 3 ಸಿಲಿಂಡರ್ ಇದೆ. ಸೊ ಆಯತಘನದ್ದು ಉದ್ದ, ಅಗಲ, ಎತ್ತರ ಕೊಟ್ಟಿದ್ದಾರೆ. ಸಿಲಿಂಡ್ರದ್ದು ವ್ಯಾಸ ಮತ್ತು ಎತ್ತರವನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಯತಘನದಲ್ಲಿ 3 ಸಿಲಿಂಡರ್ನ ಕೊರೆದು ಹೊರ ತೆಗೆದಿದ್ದಾರೆ. ಸೊ ಕೊರೆದು ಹೊರ ತೆಗೆದಾಗ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ ಅಂತ ಕೇಳಿದರೆ, ಸೊ ಒಟ್ಟು ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ ಅಂದರೆ ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪ್ಲಸ್ 3 ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಬೇಕು. ಇವೆರಡನ್ನೂ ಕೂಡಿಸ್ಬೇಕು. ಘನಫಲ ಬೇಕು ಅಂದರೆ ಆಯತಘನದ ಘನಫಲ ಮೈನಸ್ 3 ಸಿಲಿಂಡರ್ನ ಘನಫಲ ಕಳೆದ್ರೆ ಘನಫಲ ಸಿಗುತ್ತೆ. ಸೊ ಉತ್ತರವನ್ನು ನೋಡೋಣ. ಸೊ 6ನೇ ಮೇನಲ್ಲಿ 38ನೇ ಪ್ರಶ್ನೆ. ಸಿಲಿಂಡರ್ದು ವ್ಯಾಸ ಇದೆ 4.2 ಆಗುತ್ತೆ, ತ್ರಿಜ್ಯ ಇದರ ಅರ್ಧ ಆಗುತ್ತೆ, 4.2/2 ಅಂದರೆ 2.1 ಆಗುತ್ತೆ. ಸಿಲಿಂಡರ್ನ ಎತ್ತರ h 6 ಸೆಂಟಿಮೀಟರ್ ಇದೆ. ಹಾಗೆ ಆಯತಘನದ್ದು ಎಲ್ ಬಿ ಹೆಚ್, ಎಲ್ ಅಂದರೆ 15, ಬಿ ಅಂದರೆ 10, ಹೆಚ್ ಅಂದರೆ 8. ಸೊ ಇಷ್ಟನ್ನು ಕೊಟ್ಟಿದ್ದಾರೆ. ಸೊ ಇವಾಗ ಲೆಕ್ಕ ಮಾಡೋಣ. ಸೊ ಲೋಹದ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕೇಳಿದರೆ, ಒಟ್ಟು ಮೇಲ್ಮೈ ವಿಸ್ತೀರ್ಣ ಬೇಕು ಅಂದರೆ ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬೇಕು ಪ್ಲಸ್ 3 ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಬೇಕು. ಇಷ್ಟನ್ನು ಕೂಡಿದರೆ ನಮಗೆ ಲೋಹದ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ. ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 2 ಇಂಟು ಬ್ರಾಕೆಟ್ ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಹೆಚ್ ಎಲ್ ಬ್ರಾಕೆಟ್ ಕ್ಲೋಸ್ ಪ್ಲಸ್ 3 ಇಂಟು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr/h. ಸೊ 2 ಇಂಟು ಎಲ್ ಅಂದರೆ 15, ಬಿ ಅಂದರೆ 10 ಪ್ಲಸ್ ಬಿ ಅಂದರೆ 10, ಹೆಚ್ ಅಂದರೆ 8, ಹೆಚ್ ಅಂದರೆ 8, ಎಲ್ ಅಂದರೆ 15 ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದೆ. ಪ್ಲಸ್ 3 ಹಾಗೆ ಬರ್ತಿದೆ. 2 ಇಂಟು ಪೈ ಅಂದರೆ 22/7, ಆರ್ ಅಂದರೆ 2.1, ಹೆಚ್ ಅಂದರೆ 6. ಸೊ 2 ಹಾಗೆ ಇದೆ, ಮಲ್ಟಿಪ್ಲೈ ಮಾಡಿ ಮತ್ತೆ 15 10 150, 10 8 80, 8 15 120 ಪ್ಲಸ್ 3 ಆಗಿದೆ. 2 ಹಾಗಿದೆ, 22 ಇದೆ, 7 3 21, 0.3 ಬರುತ್ತೆ ಇಂಟು 6. ಸೊ ಇದು ಅಷ್ಟು ಕೂಡಿಸಿದ್ರೆ 350, 2ರಿಂದ ಗುಣಿಸಿದ್ರೆ 700 ಬರುತ್ತೆ. ಇವಷ್ಟು ಗುಣಿಸಿದ್ರೆ 79.2 ಬರುತ್ತೆ. 3ಯಿಂದ ಗುಣಿಸಿದ್ರೆ 237.7 ಬರುತ್ತೆ. ಇವೆರಡು ಕೂಡಿಸಿ 937.6 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಸೊ ಇದು ಲೋಹದ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಆಗಿದೆ. ಸೊ ಇದಾದಮೇಲೆ ನಾವು ಲೋಹದ ಘನಾಕೃತಿ ಘನಫಲವನ್ನು ಕಂಡುಹಿಡಿಯಬೇಕು. ಲೋಹದ ಘನಾಕೃತಿ ಘನಫಲ ಬೇಕಂದರೆ ಆಯತದ ಘನಫಲ ಮೈನಸ್ 3 ಸಿಲಿಂಡರ್ನ ಘನಫಲ. ಆಯತದ ಘನಫಲ ಎಲ್ ಬಿ ಹೆಚ್ ಮೈನಸ್ 3 ಇಂಟು ಸಿಲಿಂಡರ್ನ ಘನಫಲ πr²h. ಸೊ ಎಲ್ ಇಂಟು ಬಿ ಇಂಟು ಹೆಚ್ 15 ಇಂಟು 10 ಇಂಟು 8 ಮೈನಸ್ 3 ಹಾಗೆ ಬರೆದಿದೆ. ಪೈ ಅಂದರೆ 22/7, r² ಅಂದರೆ 2.1 ಇಂಟು 2.1, ಹೆಚ್ ಅಂದರೆ 6. ಇವಷ್ಟು ಗುಣಿಸಿ 1200 ಬರುತ್ತೆ. ಸೊ ಇದಷ್ಟನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. 249.48 ಬರುತ್ತೆ. ಇದರಲ್ಲಿ ಇದನ್ನ ಕಳೀರಿ 950.52 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಸೊ ಇದು 38ರಲ್ಲಿ ಮೊದಲನೇ ಪ್ರಶ್ನೆಗೆ ಉತ್ತರ. ಇದರಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಅಥವಾ ಆ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸೊ 38ರಲ್ಲಿ ಅಥವಾ ಪ್ರಶ್ನೆ 24 ಸೆಂಟಿಮೀಟರ್ ಮತ್ತು 10 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ಸಿಲಿಂಡರ್ನಲ್ಲಿ 24 ಸೆಂಟಿಮೀಟರ್ ಎತ್ತರ ಮತ್ತು 10 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ಸಿಲಿಂಡರ್ನಲ್ಲಿ 14.4 ಸೆಂಟಿಮೀಟರ್ ಎತ್ತರದವರೆಗೆ ನೀರನ್ನು ತುಂಬಲಾಗಿದೆ. ಓರೆ ಎತ್ತರ 10 ಸೆಂಟಿಮೀಟರ್ ಮತ್ತು ವಕ್ರ ಮೇಲ್ಮೈ ವಿಸ್ತೀರ್ಣ 60 ಪೈ ಸೆಂಟಿಮೀಟರ್ ಸ್ಕ್ವೇರ್ ಇರುವ ಒಂದು ಶಂಕುವನ್ನು ಶಂಕುವಿನಷ್ಟೇ ತ್ರಿಜ್ಯವಿರುವ ಒಂದು ಅರ್ಧಗೋಳದ ಮೇಲೆ ಇರಿಸಿ ಒಂದು ಘನಾಕೃತಿಯನ್ನು ತಯಾರಿಸಲಾಗಿದೆ.
ಈ ಘನಾಕೃತಿಯನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಸಿಲಿಂಡರ್ನಲ್ಲಿ ಸಂಪೂರ್ಣವಾಗಿ ಮುಳುಗಿಸಿದಾಗ ಸಿಲಿಂಡರ್ನಲ್ಲಿ ನೀರಿನ ಮಟ್ಟವು ಎಷ್ಟು ಹೆಚ್ಚಾಗುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ. ಹಾಗೂ ಸಿಲಿಂಡರ್ನ ಅಂಚಿನವರೆಗೆ ನೀರು ಏರಬೇಕಾದರೆ ಸಿಲಿಂಡರ್ನಲ್ಲಿ ಇನ್ನೂ ತುಂಬಬೇಕಾದ ನೀರಿನ ಪ್ರಮಾಣವನ್ನು ಕಂಡುಹಿಡಿಯಿರಿ. ಪೈ = 3.14 ಎಂದು ತೆಗೆದುಕೊಳ್ಳಿ. ಸೊ ಇಷ್ಟನ್ನು ಕೊಟ್ಟಿದ್ದಾರೆ. ಚಿತ್ರವನ್ನು ನೋಡೋಣ. ಫಸ್ಟು ಸಿಲಿಂಡರ್ ಇದೆ. ಇಲ್ಲಿ ಸಿಲಿಂಡರ್ನ ಎತ್ತರ 24 ಸೆಂಟಿಮೀಟರ್ ಇದೆ. ಸಿಲಿಂಡರ್ನ ತ್ರಿಜ್ಯ 10 ಸೆಂಟಿಮೀಟರ್ ಇದೆ. ಇದರ ಒಳಗೆ ಒಂದು ಶಂಕು, ಅದ್ರ ಕೆಳಗೊಂದು ಅರ್ಧಗೋಳ. ಈ ಶಂಕುವಿನ ಓರೆ ಎತ್ತರ 10 ಇದೆ. ವಕ್ರ ಮೇಲ್ಮೈ ವಿಸ್ತೀರ್ಣ ಕೊಟ್ಟಿದ್ದಾನೆ 60 ಪೈ ಅಂತ. ಅದನ್ನು ಬಳಸ್ಕೊಂಡು ಇದರ ತ್ರಿಜ್ಯ ಕಂಡುಹಿಡಿಬೇಕು. ಹಾಗೆ ಮತ್ತು ಹೆಚ್ ಎತ್ತರವನ್ನು ಕಂಡುಹಿಡಿಬೇಕು. ಸೊ ಕಂಡುಹಿಡಿದಾಗ ನಮಗೆ πr(h) ಸಿಗುತ್ತೆ. πr² h/3 ಶಂಕುವಿನ ಘನಫಲ ಮತ್ತು ಅರ್ಧಗೋಳದ ಘನಫಲವನ್ನು ಕಂಡುಹಿಡಬೇಕು. ಕಂಡುಹಿಡಿದಾಗ ಈ ಒಂದು ಘನಫಲವನ್ನು ಇದರಲ್ಲಿ ಹಾಕಿದಾಗ ಎಷ್ಟು ನಮಗೆ ಘನಫಲ ಸಿಗುತ್ತೆ ಅಷ್ಟು ಪ್ರಮಾಣದ ನೀರು ಏನಾಗುತ್ತೆ ಮೇಲಕ್ಕೆ ಬರುತ್ತೆ. ಹಾಗಾದರೆ ಎಷ್ಟು ಪ್ರಮಾಣದಲ್ಲಿ ಬಂತು ಹೈಟ್ ಅಂತ ಕಂಡುಹಿಡಿಬೇಕು. ಇಲ್ಲಿ ಬಂದಿರತಕ್ಕಂಥ ನೀರು ಎಷ್ಟು ಬಂದಿರುತ್ತೆ ಅದು ಈ ಘನಫಲಕ್ಕೆ ಸಮನಾಗಿರುತ್ತೆ. ಹಾಗಾಗಿ ಇಲ್ಲಿ ಸಿಲಿಂಡರ್ದು ತಳಭಾಗದಲ್ಲಿರತಕ್ಕಂಥ ಸಿಲಿಂಡರ್ನ ಪಾದದ ವಿಸ್ತೀರ್ಣ ಇಂಟು ಎತ್ತರ h = ಈ ಘನಫಲ ಮಾಡಿದರೆ ಎಷ್ಟು ಹೈಟ್ ಬಂತು ಅಂತ ಗೊತ್ತಾಗುತ್ತೆ. ಇದು ಎಷ್ಟು ಹೈಟ್ ಬಂತು ಅಂತ ಗೊತ್ತಾದಮೇಲೆ ಇನ್ನು ರಿಮೈನಿಂಗ್ ಹೈಟ್ ಎಷ್ಟು ಇದೆಯಲ್ಲ ಅದಕ್ಕೆ ಇನ್ನು ಎಷ್ಟು ನೀರು ಬೇಕು, ಎಷ್ಟು ನೀರು ಹಿಡಿಯುತ್ತೆ ಅಂತ ನಾವು ಕಂಡುಹಿಡಿಬೋದು. ಯಾವ ರೀತಿ ಮಾಡೋದಂತ ನೋಡೋಣ. ಸೊ 38ರಲ್ಲಿ ಅಥವಾ ಪ್ರಶ್ನೆಗೆ ಉತ್ತರ ಸಿಲಿಂಡರ್ನ ಎತ್ತರ 24 ಇದೆ, ತ್ರಿಜ್ಯ 10 ಇದೆ. ರಿಮೆಂಬರ್, ಶಂಕುವಿನ ಓರೆ ಎತ್ತರ ಇದು L 10 ಸೆಂಟಿಮೀಟರ್ ಇದೆ. ಸೊ ಪ್ರಶ್ನೆಯಲ್ಲಿ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕೊಟ್ಟಿದ್ದಾರೆ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ = πrl. ಸೂತ್ರ ಎಷ್ಟಿದೆ ಅಂದರೆ 60 ಪೈ ಇದೆ = πrl. ಪೈ ಕ್ಯಾನ್ಸಲ್. RL = 60, R = 60/L. L ಅಂದರೆ 10. ಸೊ R = 6 ಬಂತು. ಶಂಕುವಿನ ತ್ರಿಜ್ಯ ಸಿಕ್ತು. ಶಂಕುವಿನ ಓರೆ ಎತ್ತರ ಇದೆ. ಶಂಕುವಿನ ಎತ್ತರ ಕಂಡುಹಿಡಿಯೋಣ. L² = r² + h². h² = L² - r² ಆಗುತ್ತೆ. L² ಅಂದರೆ 10² - r² ಅಂದರೆ r². 100 - 36 64 ಆಗುತ್ತೆ. ಇದು 8² ಅಂತ ಬರೆದ್ರೆ h = 8 ಆಗುತ್ತೆ. ಶಂಕುವಿನ ಎತ್ತರ ಸಿಕ್ತು, ತ್ರಿಜ್ಯ ಸಿಕ್ತು, ಹಾಗೆ ಓರೆ ಎತ್ತರನೂ ಇದೆ. ಈಗ ತಯಾರಿಸಿದ ಘನಾಕೃತಿಯ ಘನಫಲ ಒಳಗಿದೆಯಲ್ಲ ಇದ್ರ ಘನಫಲ ಎಷ್ಟಿದೆ ಅಂತ. ಶಂಕುವಿನ ಘನಫಲ ಪ್ಲಸ್ ಅರ್ಧಗೋಳದ ಘನಫಲ ಇವೆರಡೂ ಕೂಡಿಸಿದರೆ ತಯಾರಿಸಿದ ಘನಾಕೃತಿಯ ಘನಫಲ ಸಿಗುತ್ತೆ. ಶಂಕುವಿನ ಘನಫಲ 1/3 πr² h ಪ್ಲಸ್ ಅರ್ಧಗೋಳದ ಘನಫಲ 2/3 πr³. ಸೊ ಇಲ್ಲಿ ಕಾಮನ್ ಏನಿದೆ 1/3 πr². 1/3 πr² ಇದೆ. 1/3 πr² ಕಾಮನ್ ತೆಗೆದ್ರೆ ಇಲ್ಲಿ ಹೆಚ್ಚು ಉಳಿಯುತ್ತೆ. ಇಲ್ಲಿ 1/3 πr² ಹೋದರೆ ಇಲ್ಲಿ 2 ಉಳಿಯುತ್ತೆ, 6 ಉಳಿಯುತ್ತೆ, 2r ಉಳಿಯುತ್ತೆ. 1/3 π ಅಂದರೆ 3.14, r ಅಂದರೆ 6 × 6. ಇದು ಶಂಕುವಿಂದು ಬ್ರಾಕೆಟ್. ಹೆಚ್ ಅಂದರೆ ಶಂಕುವಿನ ಎತ್ತರ 8 ಪ್ಲಸ್ 2 × r ತ್ರಿಜ್ಯ r. 3.14, ಆರಲ್ಲೇ 36, 3ಗೆ 3 8, ಆರಲ್ಲೇ 12. ಇದು ಹಾಗೆ ಬರೆದಿದೆ. ಇವೆರಡು ಕೂಡಿಸಿದೆ 20 ಆಗುತ್ತೆ. /3 ಇವಷ್ಟು ಗುಣಿಸಿ 3ರಿಂದ ಭಾಗಿಸ್ಬೇಕು. ನಮಗೆ 753.6 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಇದು ಅದು ಆಕೃತಿಯ ಘನಫಲ 753.6 ಸೆಂಟಿಮೀಟರ್ ಕ್ಯೂಬ್. ಸೊ ಘನಫಲ ಇಷ್ಟು ಬಂತು ಅಂದರೆ ನೀರಿನ ಹೆಚ್ಚಳದ ಘನಫಲ ಎಷ್ಟಾಗುತ್ತೆ. ಹಾಗಾದರೆ ನೀರು ಎಷ್ಟು ಹೆಚ್ಚಿಗೆ ಬರುತ್ತೆ ಮೇಲೆ ಅಂತ. ಅದು ಎಷ್ಟು ಹೆಚ್ಚಿಗೆ ಬರುತ್ತೆ ಅಂತ ಹೆಂಗೆ ಕಂಡಿಬೇಕಪ್ಪ ಅಂದರೆ ಹೈಟಿಗೆ ಕಂಡಿಬೇಕಂದ್ರೆ = ಸಿಲಿಂಡರ್ನ ಪಾದ ವಿಸ್ತೀರ್ಣ. ಕೆಳಗೆ ಸಿಲಿಂಡರ್ ಇರೋದ್ರಿಂದ ಅದು ಪಾದ ವಿಸ್ತೀರ್ಣ ಇಂಟು ಹೈಟ್ h. ಸೊ ನೀರಿನ ಹೆಚ್ಚಳದ ಘನಫಲ ಕಂಡುಹಿಡಿದ್ವಿ. ಇದು 753.6 ಸಿಲಿಂಡರ್ ಪಾದ ವಿಸ್ತೀರ್ಣ πr² ಇಂಟು h. 753.6 ಇದು πr² ಕೆಳಗೆ ಬಂದರೆ 3.14, r ಅಂದರೆ ಸಿಲಿಂಡರ್ನ ತ್ರಿಜ್ಯ. ಇದು 10 × 10 h. ಸೊ ಇದನ್ನ ಸಿಂಪ್ಲಿಫೈ ಮಾಡಿದರೆ h = 2.4 ಸೆಂಟಿಮೀಟರ್ ಬರುತ್ತೆ. ಅಂದರೆ ಆ ಒಂದು ಆಕೃತಿಯನ್ನು ಹಾಕಿದಾಗ ನೀರು 2.4 ಸೆಂಟಿಮೀಟರ್ ಹೈಟ್ ಮೇಲೆ ಬರುತ್ತೆ. ಸೊ ಇದು ಹೆಚ್ಚಳದ ಘನಫಲ ಆಯಿತು, ಎತ್ತರ ಸಿಕ್ತು. ನೆಕ್ಸ್ಟು ಸಿಲಿಂಡರ್ನ ಅಂಚಿನವರೆಗೆ ನೀರು ಏರಬೇಕಾದರೆ ಸಿಲಿಂಡರ್ನಲ್ಲಿ ಇನ್ನೂ ತುಂಬಬೇಕಾದ ನೀರಿನ ಪ್ರಮಾಣ, ಇನ್ನು ಎಷ್ಟು ನೀರು ಪ್ರಮಾಣ ತುಂಬಬೇಕು ಅಂತ ಕೇಳಿದ್ದಾರೆ. ಸೊ ಆವಾಗ ನಾವು ಹೆಂಗೆ ಕಂಡಿಡಬೇಕು, ಸೇಮ್ ಸಿಲಿಂಡರ್ನ ಪಾದದ ವಿಸ್ತೀರ್ಣ ಇಂಟು ಸಿಲಿಂಡರ್ನ ಉಳಿದ ಎತ್ತರ ಎಷ್ಟಿದೆ. ಸಿಲಿಂಡರ್ನ ಪಾದ ವಿಸ್ತೀರ್ಣ πr²,
ಒಟ್ಟು ಸಿಲಿಂಡ್ರ್ ಎತ್ತರ 24 ಇತ್ತು. ಅದರಲ್ಲಿ ಆಲ್ರೆಡಿ 14.4 ನೀರು ಆಲ್ರೆಡಿ ಹಾಕಾಗಿದೆ. ಆಮೇಲೆ ಈ ಆಕೃತಿ ಹಾಕಿದಾಗ 2.4 ಹಾಕಿದೆ. 14.4 ಮೈನಸ್ 2.4ನ ಕಳಿಬೇಕು. ಆವಾಗ 2 ಮೈನಸ್ ಮಾಡಿದರೆ ಮೈನಸ್ 16.8 ಬರುತ್ತೆ. 24ರಲ್ಲಿ 16.8ಅನ್ನು ಕಳೆದ್ರೆ 7.2 ಬರುತ್ತೆ. ಪೈ ಅಂದರೆ 3.14, R² ಅಂದರೆ ಸಿಲಿಂಡ್ರದು 10 × 10 100. ಇವಷ್ಟು ಗುಣಿಸಿದರೆ 2260.8 ಸೆಂಟಿಮೀಟ್ರ್ ಕ್ಯೂಬ್ ಬರುತ್ತೆ. ಇನ್ನೂ ಇಷ್ಟು ಪ್ರಮಾಣದ ನೀರು ಅದು ಹಿಡಿಯುತ್ತೆ. ಇದು ಕೊನೆಯ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳ 38ರಲ್ಲಿ ಕೊನೆಯ ಪ್ರಶ್ನೆಗೆ ಉತ್ತರವಾಗಿದೆ. ಇಲ್ಲಿಗೆ ಕಂಪ್ಲೀಟಾಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಅಭ್ಯಾಸ ಮಾಡಿದ್ವಿ. ಏನಾದರೂ ಕ್ಲಾರಿಫಿಕೇಷನ್ಸ್ ಡೌಟ್ಸ್ ಇದ್ದರೆ, ಏನಾದರೂ ಕರೆಕ್ಷನ್ಸ್ ಇದ್ದರೆ ಹೇಳಿ, ನಾನು ಡಿಸ್ಕ್ರಿಪ್ಷನಲ್ಲಿ ಬರೆದು ಹಾಕ್ತೀನಿ. ಹಾಗೆ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.